ದಯವಿಟ್ಟು ಹಿಂದುಳಿದಂಥ ಎಲ್ಲ ಗ್ರಾಮದ ಹಿರಿಯರು ವೇದಿಕೆ ಮುಂಭಾಗದಲ್ಲಿ ಬಂದು ಆಶೀರ್ವಾದಬೇಕೆಂದು ತಮ್ಮಲ್ಲಿ ಈ ವೇದಿಕೆ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೇನೆ. ಕಟ್ಟಿಗೆ ಉತ್ತಂತ ಎಲ್ಲ ನನ್ನ ತಾಯಿಯಂದರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ನಾಟಕ ಇನ್ನೇನು ಕೆಲವೇ ಕ್ಷಣದಲ್ಲಿ ಉದ್ಘಾಟನೆಗೊಳ್ಳಲಿದ್ದೆ. ತದನಂತರ ನಮ್ಮ ಗ್ರಾಮದ ಕಲಾವಿದರು ನಾಟಕವನ್ನು ನಿರ್ಮಿಸ್ತಾ ಇದ್ದಾರೆ. ತಾವೆಲ್ಲರೂ ಶಾಂತತೆಯನ್ನು ಕಾಪಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಹದಿನಾಲ್ಕನೇ ಶತಮಾನದ ಸಂತ, ಉತ್ತರ ಕರ್ನಾಟಕ ಭಾಗದಲ್ಲಿ ಸೋಫಿ ಸಂತರೆಂದೇ ಪ್ರಖ್ಯಾತಿಯಾಗಿರುವಂಥ ಖ್ವಾಜಾ ಬಂದೇ ನವಾಜರು ಹಿಂದೂ ಮುಸ್ಲಿಮರ ಭಾವೈಕ್ಯದ ಸಂಕೇತಕವಾಗಿ ಅನೇಕ ಚಳವಳಿಗಳನ್ನು ಮಾಡೋದರ ಮೂಲಕ ನಮ್ಮ ಕಲಬುರಗಿಗೆ ಬಂದು ನೆಲೆಸಿ ಉತ್ತರ ಕರ್ನಾಟಕವನ್ನು ಭಾವೈಕ್ಯತೆಯ ನಾಡು ಎಂದು ಹೆಸರುಪಡಿಸುವಲ್ಲಿ ಖ್ಯಾತಿಯಾಗಿರುವಂಥ ಹಜರತ್ ಖ್ವಾಜಾ ಬಂದೇ ನವಾಜರ ಒರಿಸಿನ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಸುಂದರ ಸಂಜೆಯ ನಾಟಕಕ್ಕೆ ತಮ್ಮೆಲ್ಲರನ್ನ ಹೃದಯ ತುಂಬಿ ಸ್ವಾಗತ ಮಾಡಿಕೊಳ್ಳುತ್ತಾ, ನಡೆಯಲರೆಯದೆ ನುಡಿಯಲರೆಯದೆ ಲಿಂಗವ ಪೂಜಿಸಿ ಫಲವೇನು, ನಿಮ್ಮ ಸುಖ ನಮ್ಮ ಸುಖ, ನಿಮ್ಮ ದುಃಖ ನಮ್ಮ ದುಃಖ, ಕೂಡಲ ಸಂಗಮ ದೇವ ನೀನು ನೊಂದರೆ ಆಣು ಬೆಂದುವನೆ ಎಂಬಂತೆ ಮೊಟ್ಟ ಮೊದಲಿಗೆ ಶರಣರ ವಚನವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ನಮ್ಮೂರಿನ ಗ್ರಾಮದ ಅಧಿಪತಿಗಳಾಗಿರುವಂಥ ಕರಿಗಿರಿ ಸಂಗಮ ಶಿವಲಿಂಗೇಶ್ವರ ಕರ್ತೃಗಳಿಗೆ ಹಣೆ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರುವಂಥ ಹಜರತ್ ಖ್ವಾಜಾ ಬಂದೇ ನವಾಜರ ಕರ್ತೃಗಳಿಗೆ ಹಣೆ ಮಾಡಿದ್ದು ವೇದಿಕೆ ಮೇಲೆ ಆಸೀನರಾಗಿರುವಂಥ ಇವರು ಪೂರ್ವರ ಪಾದಗಳಿಗೆ ನಮಸ್ಕರಿಸಿ, ಹಾರಲಿ ಬಾನೆತ್ತರಕ್ಕೆ ಶ್ರೀ ಸಂಗಮೇಶ್ವರ ನಾಟ ಸಂಘದ ಕೀರ್ತಿ ಪತಾಕೆ, ಕೈಗೂಡಲಿ ಶ್ರೀ ಸಂಗಮೇಶ್ವರ ಅಭಿಮಾನಿಗಳ ಹಿರಿಯಾದ ಬೈಕೆ, ರಂಜಿಸುವ ಕಲೆ ನೋಡಿ ಮನ ತನ್ನಿಸಿಕೊಳ್ಳಲು ತಪ್ಪದೆ ಬನ್ನಿ ಹನುಮಸಾಗರ ಗ್ರಾಮಕ್ಕೆ ಎಂದು ಹೇಳುತ್ತಾ, ಹಜರತ್ ಖ್ವಾಜಾ ಬಂದೇ ನವಾಜರ ಉರುಸಿ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ನಾಟಕ ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ, ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ, ಅರ್ಥಾತ್ ಸಿಂಗಾರದ ಹೆಣ್ಣಿಗೆ ಬಂಗಾರದ ಮೌಗುತಿ, ಸಿಂಗಾರದ ಹೆಣ್ಣಿಗೆ ಬಂಗಾರದ ಮೂಗುತಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಿದ್ದಾರೆ ನಮ್ಮ ಗ್ರಾಮದ ಕಲಾವಿದರನ್ನ ತುಂಬುವುದರಿಂದ ಅವ್ರನ್ನು ಕೂಡ ಸ್ವಾಗತ ಮಾಡಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸರ್ವರನ್ನ ಸ್ವಾಗತಿಸುವ ಮೂಲಕ ಜೊತೆಗೆ ಅವರನ್ನ ಸನ್ಮಾನಿಸುವ ಜೊತೆಗೆ ನಮ್ಮ ಗ್ರಾಮದ ಯುವಕರು ಹಾಗೂ ಶಿಕ್ಷಕರು ಆಗಿರುವಂತಹ ಶ್ರೀಯುತ GS ಜಮಖಂಡಿ ಅವರು ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಈ ವೇದಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಹಲವು ಮಾತೆಯೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷಿತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಆರಂಭದಲ್ಲಿ ಶ್ರೀ ಕರಿಗಿರಿ ಸಂಗಮ ಶಿವಲಿಂಗೇಶ್ವರರ ಕರ್ತೃಗದಿಗಳ ಸ್ಥಿರವಾಗಿ ಹನುಮಸಾಗರ ಸಾಗರ ಸುಕ್ಷೇತ್ರದ ಹಜರತ್ ಖ್ವಾಜಾ ಬಂದೇ ನವಾಜ ಉರುಸಿನ ನಿಮಿತ್ತವಾಗಿ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಹನುಮಸಾಗರ ಸುಕ್ಷೇತ್ರ ಇವರು ಅರ್ಪಿಸುವ ಒಂದು ಸುಂದರ ಈ ಕಲಾಕುಸುಮ ನಾಟಕ, ಸಾಮಾಜಿಕ ನಾಟಕ. ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ, ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ, ಅರ್ಥಾತ್ ಸಿಂಗಾರದ ಹೆಣ್ಣಿಗೆ ಬಂಗಾರದ ಮೂಗುತಿ, ಅರ್ಥಾತ್ ಸಿಂಗಾರದ ಹೆಣ್ಣಿಗೆ ಬಂಗಾರದ ಮೂಗುತಿ. ಶ್ರೀ ರಮೇಶ್ H ಬಡಿಗೇರ್ ಇವರ ವಿರಚಿತ ಈ ಒಂದು ನಾಟಕವನ್ನ ಈ ನಮ್ಮ ಹನುಮಸಾಗರ ಗ್ರಾಮ ಸಂಗಮೇಶ್ವರ ನಾಟ್ಯ ಸಂಘದ ಕಲಾ ಪ್ರೇಮಿಗಳು ಯುವಕರು ಅಭಿನಯಿಸಲಿದ್ದಾರೆ. ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ ಸನ್ನಿಧಾನ ಸ್ಥಾನದಲ್ಲಿ ಶೋಭಾಯಮಾನರಾಗಿರ್ತಕ್ಕಂಥ ನಮ್ಮ ಕರಿಗಿರಿ ಸಂಗಮ ಶಿವಲಿಂಗೇಶ್ವರ ಪುಣ್ಯಾಶ್ರಮದ ಒಡೆಯರು ಆಗಿರತಕ್ಕಂಥ ಪರಮ ಪೂಜ್ಯ ಶ್ರೀ ಷಣ್ಮುಖಯ್ಯ ಅಪ್ಪಂಗಳವರ ಪಾದಕಮಲಗಳಿಗೂ ಕೊಡಮಟ್ಟು, ಅದೇ ರೀತಿಯಾಗಿ ಇನ್ನೋರ್ವ ಸನ್ನಿಧಾನ ಸ್ಥಾನದಲ್ಲಿ ಶೋಭಾಯಮಾನರಾಗಿ ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕೆ ಆಗಮಿಸುತ್ತಿರುವ ಪರಮ ಪೂಜ್ಯ ಶ್ರೀ ವೀರಬಸವ ದೇವರು ಗದ್ದಿಗೇಶ್ವರ ಹಿರೇಮಠ ಸಾಕಿನ್ ಆಸಂಗಿ ತಾಲೂಕು ಕೋಲಾರ ಈ ಸದರಿ ಪೂಜ್ಯರ ಪವಿತ್ರ ಪಾದಗಳಿಗೆ ಕೂಡ ಅಪ್ರತ್ಯಕ್ಷವಾಗಿ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಅವರಿಗೂ ಕೂಡ ಪಾದಗಳಿಗೆ ಕೂಡ ಶಿರವಾಗಿ
ಅವರಿವರೆನ್ನದೇ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಉದ್ಘಾಟಕರಿಗೆ, ಈ ರಂಗಭೂಮಿ ಪೂಜೆಯನ್ನು ಮಾಡತಕ್ಕಂಥವರಿಗೆ, ಮಾಲಕರಿಗೆ, ಸಂಘದ ಒಡೆಯರಿಗೆ, ಕಲಾಪ್ರೇಮಿಗಳಿಗೆ, ಹಿರಿಯರಿಗೆ, ಎಲ್ಲ ವಿವಿಧ ಸಂಘದ ಪದಾಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಎಲ್ಲ ಸದಸ್ಯರಿಗೆ, ಯುವಕರಿಗೆ, ಅವರಿವರೆನ್ನದೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಸಾಯಂಕಾಲದ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಈಗ ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇವತ್ತು ಸನ್ನಿಧಾನ ಸ್ಥಾನದಲ್ಲಿ ಶೋಭಾಯಮಾನರಾಗಿ ಈ ನಾಟಕಕ್ಕೆ ಹಾಗೂ ಎಲ್ಲ ಕಲಾಪ್ರೇಮಿಗಳಿಗೆ, ಕಲಾ ರಸಿಕರಿಗೆ, ಭಕ್ತರಿಗೆ ಆಶೀರ್ವಚನ ನೀಡಿರುವ ಸನ್ನಿಧಾನ ಸ್ಥಾನದಲ್ಲಿ ಶೋಭಾಯಮಾನರಾಗಿರುವ ಪರಮ ಪೂಜ್ಯ ಶ್ರೀ ಷಣ್ಮುಖಯ್ಯ ಶಿವಲಿಂಗಯ್ಯ ಹಿರೇಮಠ್ ಪರಮ ಪೂಜ್ಯರನ್ನ ನಮ್ಮ ಗ್ರಾಮದ ಸರ್ವ ಸದ್ಭಕ್ತರ ಪರವಾಗಿ, ಈ ನಾಟಕ ಸಂಘದ ಕಮಿಟಿಯವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಎಲ್ಲರೂ ದಯಮಾಡಿ ಚಪ್ಪಾಳೆ ತಟ್ಟುವುದರ ಮೂಲಕ ಪರಮ ಪೂಜ್ಯರನ್ನ ಬರಮಾಡಿಕೊಳ್ಳೋಣ. ಪರಮ ಪೂಜ್ಯರಿಗೆ ಷಣ್ಮುಖ ಅಪ್ಪಾಜಿ ಅವರಿಗೆ ಶ್ರೀಯುತ ಲಕ್ಷ್ಮಣ್ ಸುತ್ತಗುಂಡಿ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಗೌರವವನ್ನು ಸಲ್ಲಿಸುವುದರ ಮೂಲಕ ಐತ್ರಿ ಪರಮ ಪೂಜ್ಯರನ್ನ ಅಲ್ಲಿ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಇವತ್ತಿನ ಈ ಒಂದು ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಶೋಭಾಯಮಾನರಾಗಿ ನಮಗೆ ಆಶೀರ್ವಚನ ನೀಡಿರ್ತಕ್ಕಂಥ ಷಣ್ಮುಖ ಅಪ್ಪಾಜಿ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಸ್ವಾಗತ ಬಯಸಿರುವ ಲಕ್ಷ್ಮಣ ಸುತ್ತಗುಂಡಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನು ಇವತ್ತಿನ ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಊರಿನ ಹಿರಿಯರಾಗಿರತಕ್ಕಂಥ ಶ್ರೀ ಮಾದೇವ ಕಾಕ ಮದರಕಂಡಿ ಅವರನ್ನು ಕೂಡ ತುಂಬ ಹೃದಯದಿಂದ ಈ ನಾಟಕ ಕಮಿಟಿ ಪರವಾಗಿ ಹಾಗೂ ಹನುಮಸಾಗರದ ಸರ್ವ ಸದ್ಭಕ್ತರ ಪರವಾಗಿ ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಚಂದ್ರಕಾಂತ್ ಗಲಗಲಿ ಯುವಕರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಸನ್ಮಾನಿಸಬೇಕೆಂದು, ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ನಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ PKPS ಸೊಸೈಟಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಚಂದಯ್ಯ ಇರ್ಬಸಯ್ಯ ಮಠಪತಿ ಇವರನ್ನು ಕೂಡ ಈ ನಾಟಕ ಕಮಿಟಿ ಪರವಾಗಿ ಹನುಮಸಾಗರದ ಸರ್ವ ಸದ್ಭಕ್ತರ ಪರವಾಗಿ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಕಾಂತ್ ಸುತ್ತಗುಂಡಿ ಅವರು ಬಂದು ಗೌರವವನ್ನು ಸಮರ್ಪಣೆ ಮಾಡಬೇಕೆಂದು ಸ್ವಾಗತಿಸಬೇಕೆಂದು ನೆನೆಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಊರಿನ ಹಿರಿಯರು ಆಗಿರ್ತಕ್ಕಂಥ ಅಪ್ಪಲಾಲ್ ಮೊಹಮ್ಮದ್ ಸಾಬ್ ನದಾಫ್ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಸಿದ್ದು ಶಿರಂಗೊಂಡಿ ಅವರು ಬಂದು ಮಾಲಾರ್ಪಣೆ ಮಾಡಿ ಗೌರವ ಸನ್ಮಾನವನ್ನು ನೆರವೇರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸಿದ್ದು ಶಿರಂಗೊಂಡ್. ನಮ್ಮದು
ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ನಮ್ಮ ಸ್ನೇಹಿತರು ಹಾಗೂ ಯುವಕರ ನೇತಾರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಶಿವಗೇಶ್ವರ ಸೌಹಾರ್ದ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಭೀಮಪ್ಪ ಜಡದಾರ್ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಅವರಿಗೆ ಕಾಂತು ಜಮಖಂಡಿ ಅವರು ಬಂದು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕೆಂದು ನೆನೆಸಿಕೊಳ್ತಾ ಇದ್ದೇನೆ. ಕಾಂತೇಶ್ ಜಮಖಂಡಿ. ಜೇನಿನ ಬಡೆಯೋ ಹಾಲಿನ ಬಡೆಯೋ. ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ನಮ್ಮ SNMC ಮಾಜಿ ಅಧ್ಯಕ್ಷರು ಊರಿನ ಯುವಕರು ಆಗಿರತಕ್ಕಂಥ ಶ್ರೀಯುತ ಶ್ರೀಶೈಲ್ ಗುರುಪಾ ಜಮಖಂಡಿ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಅವರಿಗೆ ಅರ್ಜುನ್ ಕೋಳಿ ಯುವಕರು ಬಂದು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಊರಿನ ಗುರುಗಳು ಆಗಿರತಕ್ಕಂಥ ಶ್ರೀಯುತ ಮಲ್ಲಯ್ಯ ಗುರುಪಾದಯ್ಯ ಮಡಪತಿ ಇವರನ್ನು ಕೂಡ ತುಂಬುರದಿಂದ ಈ ಒಂದು ನಾಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಅವರಿಗೆ ನಮ್ಮ ರಮೇಶ್ ಯಾದವ್ ಇವರು ಗೌರವ ಸಮರ್ಪಣೆಯನ್ನು ಮಾಡಬೇಕು, ಅವರಿಗೆ ಸ್ವಾಗತ ಬಯಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ರಮೇಶ್ ಬಾಬು ಯಾದವ್. ಜೇನಿನ ಬಡೆಯೋ ಹಾಲಿನ ಬಡೆಯೋ. ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ನಮ್ಮ ಯುವಕರು ಹಾಗೂ ಬಂದೇನವಾಸ್ ಟ್ರಸ್ಟ್ ಕಮಿಟಿಯ ಡೈರೆಕ್ಟರ್ ಆಗಿರ್ತಕ್ಕಂಥ ಸಲೀಂ ಸಾಬ್ ಚಾಂದ್ ಸಾಬ್ ನದಾಬ್ ಇವರು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಅವರಿಗೆ ಶಿವನಿಂಗ್ ತಳ್ಳಿ ಇವರು ಬಂದು ಕಥಾ ಸಂಚಾಲಕರು ಶಿವನಿಂಗ್ ತಳ್ಳಿ ಇವರು ಬಂದು ಸಲೀಂ ಸಾಬ್ ಚಾಂದ್ ಸಾಬ್ ನದಾಬ್ ಇವರನ್ನ ಗೌರವಿಸಿ ಸನ್ಮಾನಿಸಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ವಾಣೆಯ ವೀಣೆಯ ಸರಮಾಧುರ್ಯವ ಸುಮಧುರ ಇದೀಗ ತಾನೇ ಈ ಕಾರ್ಯಕ್ರಮದ ಬಿಡುಗಲದ ಕಾರ್ಯಕ್ರಮದಲ್ಲಿ ನಮ್ಮ ಹಣಂಸಾರ ಸದ್ಭಕ್ತರ ಕರೆಗೆ ಹೋಗೊಟ್ಟು ಇವತ್ತೇ ಸನ್ನಿಧಾನ ಸ್ಥಾನದಲ್ಲಿ ದಿವ್ಯ ಸ್ಥಾನದಲ್ಲಿ ಆಸೀನರಾಗಿ ಆಶೀರ್ವಚನ ನೀಡಲಿಕ್ಕೆ ಆಗಮಿಸಿರುವ ಪರಮ ಪೂಜ್ಯ ಶ್ರೀ ವೀರಬಸವ ದೇವರು ಗದಿಗೇಶ್ವರ ಹಿರೇಮಠ ಸಾಕೆ ನಾಸಂಗಿ ತಾಲೂಕು ಅವರ ಪರಮ ಪೂಜ್ಯರನ್ನು ಕೂಡ ತುಂಬುರದಿಂದ ಜೋರಾಗಿ ಚಪ್ಪಾಳೆ ತೊಡುವುದರ ಮೂಲಕ ಸರ್ವರ ಪರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಪ್ರಭು ಈಶ್ವರ್ ಜಮಖಂಡಿ ಅವರು ಬಂದು ಗೌರವವನ್ನು ಸಮರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಪ್ರಭು ಈಶ್ವರ್ ಜಮಖಂಡಿ. ಅದರ ಜೊತೆಗೆ ಮಹಬೂಬ್ ಸಾಬ್ ನದಾಪ ಈಶ್ವರ್ ಜಮಖಂಡಿ, ಪ್ರಭು ಈಶ್ವರ್ ಜಮಖಂಡಿ ಇಬ್ಬರು ಸೇರಿ ಆಸಂಗಿ ಪರಮ ಪೂಜ್ಯರನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವಿಸುವ ಮೂಲಕ ಅವರಿಗೆ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಊರಿನ ಇನ್ನೋರ್ವ ಗುರುಗಳಾದ ರಾಮಯ್ಯ ಗಿರುಮಲ್ಲಯ್ಯ ಮಠಪತಿ ಇವರನ್ನ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಅವರಿಗೆ ಹನುಮಂತ ಶಿವಣ್ಣವರ್ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ಸಮರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಗ್ರಾಮದ ಹಿರಿಯರು ಆಗಿರತಕ್ಕಂಥ ಶ್ರೀಯುತ ಅಶೋಕ್ ರಾಮು ಯಾದವ್ ಹಿರಿಯರನ್ನ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಅವರಿಗೆ ಮೋದಿನ್ ಸಾಬ್ ನದಾಫ್ ಇವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಬೇಗ ಬರಬೇಕು. ಅದೇ ರೀತಿಯಾಗಿ ನಮ್ಮ ಗ್ರಾಮದ SNMC ಮಾಜಿ ನಿರ್ದೇಶಕರು ಯುವಕರಾಗಿರ್ತಕ್ಕಂಥ ಬಸಪ್ಪ ಪಾಂಡಪ್ಪ ರಾಗ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಅವರಿಗೆ ಸದಾಶಿವ ಕೊಂಪಣ್ಣ ಮದರಕಂಡಿ ಇವರು ಬಂದು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ದಯಮಾಡಿ ತಮ್ಮ ಚಪ್ಪಾಳೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ತಾ ಇದೆ. ದಯಮಾಡಿ ಜೋರಾಗಿ ತಮ್ಮ ಎರಡೂ ಕೈಗಳಿಂದ ಚಪ್ಪಾಳೆಯನ್ನು ತಟ್ಟಿ ಮತ್ತೆ ಅವರನ್ನ ಸ್ವಾಗತ ಬಯಸೋಣ. ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರ ಮೈದರಿಗೆ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಅವರಿಗೆ ಸಲೀಂ ಮಕ್ಬೂಲ್ ಸಾಬ್ ನದಾಫ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಬಯಸಬೇಕೆಂದು ನೆನೆಸಿಕೊಳ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಗ್ರಾಮದ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಬೆಳುಬಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಅವರಿಗೆ
ಮಂಜು ಪೂಜಾರಿ ಇವರು ಬಂದು ಅವರು ಬಂದು ಸಿದ್ದರಾಮಯ್ಯ ಬೆಳುಬಿಯವರಿಗೆ ಗೌರವವನ್ನ ಸಮರ್ಪಣೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ಸ್ಥಳೀಯ ಹಣಮಸಾಗರದ ನಮ್ಮೂರ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಶ್ರೀಯುತ ಎಲ್ ವಿ ಪಾಟೀಲ್ ಗುರುಗಳನ್ನ ತುಂಬುರುದ್ದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಅವರಿಗೆ ಸುನೀಲ್ ಸದಾಶಿವ್ ಜಮಖಂಡಿ ಅವರು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ತುಂಬುರದಿಂದ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ಗೌರವಿಸೋಣ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಈ ಒಂದು ನಾಟಕಗಳ ನೇತಾರರು, ಅವರು ಇದೇ ಒಂದು ಸುಮಾರು 30-40 ವರ್ಷಗಳಿಂದ ಕಲೆಗಳಿಗೆ ಪ್ರೋತ್ಸಾಹವನ್ನು ಬಂದಿರತಕ್ಕಂಥ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಮೊಹಮ್ಮದ್ ಸಾಬ್ ನವಾಬ್ ಇವರನ್ನು ತುಂಬುರದಿಂದ ಸ್ವಾಗತ ಬಯಸಿ ಅವರಿಗೆ ಉಮೇಶ್ ಸುತ್ತಗುಂಡಿ ಅವರು ಮೊಹಮ್ಮದ್ ಸಾಬ್ ನವಾಬ್ ಇವರ ಹಿರಿಯರನ್ನ ಕಲಾವಿದರನ್ನ ಸನ್ಮಾನಿಸಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸೋಣ, ಸ್ವಾಗತಿಸೋಣ. ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು SDMC ಅಧ್ಯಕ್ಷರಾಗಿರ್ತಕ್ಕಂಥ LPS ಜಮಖಂಡಿ ವಸ್ತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ್ ಗುರುಪಾ ಜಮಖಂಡಿ ಅವರಿಗೆ ಸುನಿಲ್ ಜಮಖಂಡಿ ಅವರು ಸದಾಶಿವ್ ಜಮಖಂಡಿ ಅವರಿಗೆ ಸುನಿಲ್ ಜಮಖಂಡಿ ಅವರು ಮಾಲಾರ್ಪಣೆ ಮಾಡಬೇಕು, ಗೌರವವನ್ನು ಸಮರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಮುತ್ತಪ್ಪ ಬಸಪ್ಪ ಜಮಖಂಡಿ ಅವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಅವರಿಗೆ ನಮ್ಮ ಗ್ರಾಮದ ಪರಸು ಪೋವಡಪ್ಪ ಜಮಖಂಡಿ ಅವರು ಬಂದು ಅವರಿಗೆ ಸನ್ಮಾನವನ್ನ ಗೌರವವನ್ನು ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮುತ್ತಪ್ಪ ಬಸಪ್ಪ ಜಮಖಂಡಿ ಅವರಿಗೆ ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ನಮ್ಮ LPS ಜಮಖಂಡಿ ವಸ್ತಿಯ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಚಪ್ರಬಂದ್ ಗುರುಗಳನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಸಂದೀಪ್ ಯಾದವ್ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಸ್ವಲ್ಪ ಸನ್ಮಾನ ಮಾಡ್ಲಿಕ್ಕೆ ಬರತಕ್ಕಂಥವರಿಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಹಿರಿಯರು ಇಕ್ಕಟ್ಟಾದ ಸ್ಥಳ ಅವಕಾಶ ಇದೆ, ದಯಮಾಡಿ ಒಂದು 10 ನಿಮಿಷದಲ್ಲಿ ಮುಗಿಸಿಬಿಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಶೋಕ್ ಸುತ್ತಗುಂಡಿ ಗ್ರಾಮದ ಯುವಕರು ಅವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಅವರಿಗೆ ರಾಮಲಿಂಗ್ ಜಡದಾರಿ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಿ ಸ್ವಾಗತಿಸಬೇಕು. ರಾಮಲಿಂಗ್ ಜಡದಾರಿ. ಅದೇ ರೀತಿಯಾಗಿ ಮಾಜಿ ಕಲಾವಿದರು, ಈ ನಾಟಕದ ರೂವಾರಿಗಳು, ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡತಕ್ಕಂಥ ಯುವಕರಿಗೆ ಬೆನ್ನೆಲುಬಾಗಿ ನಿಂದಿರ್ತಕ್ಕಂಥ ಊರಿನ ಹಿರಿಯರಾಗಿರೋದ ಶ್ರೀಯುತ ರಾಮಪ್ಪ ನಿಂಗಪ್ಪ ಜಡದಾರಿ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಕಲ್ಮೇಶ್ ಪೂದ್ಯಾಳ್ ಕಥಾ ಸಂಚಾಲಕರು ಬಂದು ರಾಮಲಿಂಗ್ ಜಡದಾರಿ ರಾಮಪ್ಪ ಜಡದಾರಿ ಇವರನ್ನ ತುಂಬುರದಿಂದ ಸ್ವಾಗತಿಸಬೇಕು, ಗೌರವವನ್ನು ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಇನ್ನೋರ್ವ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಕಲ್ಲಯ್ಯ ಅಡವಯ್ಯ ಮಠಪತಿ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸುನಿಲ್ ಜಡದಾರಿ ಯುವಕರು ಬಂದು ಅವರನ್ನು ಸನ್ಮಾನಿಸಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಘದ ಮಾಲಕರು ಈ ನಾಟಕ ಸಂಘದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವ್ ಗಂಗಪ್ಪ ಸುತ್ತಗುಂಡಿ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಅವರಿಗೆ ಬಂದೆ ನವಾಜ್ ನದಾಫ್ ಇವರು ಬಂದು ಮಾಲಾರ್ಪಣೆ ಮಾಡಿ ಸತ್ಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಬೇಗ ಬರಬೇಕು. ಸ್ವಲ್ಪ ಕಲಾ ಪ್ರೇಕ್ಷಕರು ಎಲ್ಲ ಯುವಕರು ಜೋರಾಗಿ ಚಪ್ಪಾಳೆ ತಟ್ಟಿ ತಮ್ಮ ಪ್ರೋತ್ಸಾಹ ಸ್ವಲ್ಪ ಬರಲಿ ಒಂದಿಷ್ಟು. ಯಾಕಂದ್ರೆ ಈ ನಾಟಕ ನಡಿಬೇಕಂದ್ರೆ ಸುಮಾರು ಖರ್ಚು ವೆಚ್ಚಗಳು ಸಾಕಷ್ಟು ಇರ್ತವೆ. ಆ ದಾನ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಗೌರವಿಸಿ ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಸಂಘಟನೆ ಮಾಡೋದು ಬಹಳ ಕಷ್ಟ ಇದೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಯುವಕರ ಸಂಘಟನೆ, ಹಿರಿಯರ ಎಲ್ಲರೂ ಮಾರ್ಗದರ್ಶನ ಬೇಕು. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಈ ಸಂಘದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ರಾಜುಗೌಡ ಷಣ್ಮುಖಗೌಡ ಪಾಟೀಲ್ ಅವರಿಗೆ ಉಮೇಶ್ ಜಡದಾರಿ ಅವರು ಬಂದು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಶೈಲ್ ಮಹಾದೇವ್ ಮದರ್ಕಂಡಿ ಇವರಿಗೆ ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಅವರಿಗೆ ಮಂಜುನಾಥ್ ಮದರ್ಕಂಡಿ
ಇವರು ಬಂದು ಯುವಕರು ಬಂದು ಸನ್ಮಾನಿಸ್ಬೇಕಂತ ನೆನೆಸ್ಕೊಳ್ತಾ ಇದ್ದೇನೆ. ದಯಮಾಡಿ ಮೇಲೆ ಬರಲಿಕ್ಕೆ ಸ್ವಲ್ಪ ಅಲ್ಲಿ ಅವಕಾಶ ಮಾಡಿಕೊಡ್ರಿ, ದಾರಿ ಒಳಗ ಹೆಸರು ಕರೆದವ್ರು ಬರ್ರಿ. ಇನ್ನು ಅದೇ ರೀತಿಯಾಗಿ ಪ್ರಕಾಶ್ ಬುದ್ನಿ ಕುಣದಾಳಿಂದ ಆಗಮಿಸಿರ್ತಕ್ಕಂಥವ್ರು, ಅವರಿಗೆ ನಮ್ಮ ಈ ನಾಟಕಕ್ಕೆ ಸಹಾಯಸ್ಥಾನ ನೀಡತಕ್ಕಂಥ ಪ್ರಕಾಶ್ ಬುದ್ನಿ ಅವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಪರಶುರಾಮ್ ದುಂಡಪ್ಪ ಜಮಖಂಡಿ ಇವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ನಮ್ಮ PKPS ಬ್ಯಾಂಕ್ ಕೆಂಗಲಗುತ್ತಿಯ ಸೊಸೈಟಿಯ ನೂತನ ನಿರ್ದೇಶಕರಾಗಿರ್ತಕ್ಕಂಥ ಟಕ್ಕಪ್ಪ ನಿಂಗಪ್ಪ ಮದರ್ಕಂಡಿ ಅವರನ್ನು ಕೂಡ ತುಂಬೂರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಅವರಿಗೆ ನಮ್ಮ ಸದಾಶಿವ ವಿಠಲ್ ಜಮಖಂಡಿ ಅವರು ಬಂದು ಮಾಲಾರ್ಪಣೆ ಮಾಡಿದರ ಮೂಲಕ ಮಾಜಿ ಕಲಾವಿದರು ಅವರು ಬಂದು ಅವರನ್ನ ಸನ್ಮಾನಿಸಿ ಗೌರವಿಸಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಟಕ್ಕಪ್ಪ ನಿಂಗಪ್ಪ ಮದರ್ಕಂಡಿ ಸ್ವಲ್ಪ ಅಲ್ಲಿ ಸ್ಥಳಾವಕಾಶ ಮಾಡಿಕೊಡ್ರಿ. ಇನ್ನು ಅದೇ ರೀತಿಯಾಗಿ ಹನುಮಂತ್ ಪಾಟೀಲ್ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಶ್ರೀಶೈಲ್ ಜಡದಾರಿ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಅವರನ್ನ ಗೌರವಿಸಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಜೋರಾಗಿ ತಮ್ಮ ಎಲ್ಲೂ ಕೈಗಳಿಂದ ಸ್ವಲ್ಪ ಚಪ್ಪಾಳೆ ತಟ್ಟಿದ್ರು ತಾಯಂದ್ರೆ ಪ್ರೋತ್ಸಾಹ ಕೊಡ್ರಿ. ಸ್ವಲ್ಪ ಅವರಿಗೆ ಕಾರ್ಯಕ್ರಮ ಅದು ಒಂದಿಷ್ಟು ಮೆರುಗು ಬರ್ತಾ ಇದೆ, ಪ್ರೋತ್ಸಾಹ ಬರ್ತಾ ಇದೆ. ದಯಮಾಡಿ ಚಪ್ಪಾಳೆಯನ್ನು ತಡ್ತಾ ಇರಿ, ಯಾಕಂದ್ರೆ ನಿಮಗೂ ನೀತಿ ಬರುದಿಲ್ರಿ. ಸ್ವಲ್ಪ ಊಟದ ಮಾಡ್ಕೊಂಡ್ ಬಂದಿರ್ತೀರಿ, ಸ್ವಲ್ಪ ಎಚ್ಚರ ಇರಕ್ಕೆ ಸಾಧ್ಯ ಐತಿ. ಇನ್ನು ಅದೇ ರೀತಿಯಾಗಿ ಓಕೆ ಸಿದ್ದರಾಮ್ ಜಡದಾರಿ ಊರಿನ ಯುವಕರು ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಅವರಿಗೆ ಮಲಕಾರಿ ಒಡೆಯರ್ ಇವರು ಬಂದು ಮಾಲಾರ್ಪಣೆ ಮಾಡಿ ಗೌರವಿಸಿ ಸನ್ಮಾನಿಸಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಊರಿನ ಹಿರಿಯರಾದ ಅಶೋಕ್ ದೊಡ್ಡಮನಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬುರದಿಂದ ಸ್ವಾಗತ ಬಯಸ್ತಾ, ಅವರಿಗೆ ಶಿವನಿಂಗ್ ಬೆಳುಪಿ ಯುವಕರು ಬಂದು ಗುರುಗಳು ಬಂದು ಸನ್ಮಾನಿಸಿ ಗೌರವಿಸಿ ಸತ್ಕರಿಸಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರು ಕಲಾಭಿಮಾನಿಗಳಾಗಿರ್ತಕ್ಕಂಥ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಂಗಪ್ಪ ಬಾಳಪ್ಪ ಮದರ್ಕಂಡಿ ಅವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಶ್ರೀಶೈಲ್ ಬಾಡಿಗೆ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಸತ್ಕರಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ಸಂಗಪ್ಪ ಬಾಳಪ್ಪ ಮದರ್ಕಂಡಿ ಅವರಿಗೆ ಪೂಜಾರಿ ವಿನಯ ಮಠಪತಿ ಅವರು ಪೂಜಾರಿಗಳು ಇನ್ನು ಅದೇ ರೀತಿಯಾಗಿ ನಮ್ಮ ಅಲ್ಲಾ ಸಾಬ್ ನದಾಫ್ ಅವರಿಗೆ ವಿನಯ್ ಪೂಜಾರಿ ಅವರು ಗುರುಗಳು ಗೌರವಿಸಿ ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಎಲ್ಲರನ್ನ ಸ್ವಾಗತಿಸೋಣ. ದಯಮಾಡಿ ಎಲ್ಲ ಯುವಕರು ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟರು ನೋಡೋಣ. ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ನಮ್ಮ ಎಲ್ಲ ತಾಯಂದಿರ ಪರವಾಗಿ ನೋಡ ಜೋರಾಗಿ ಚಪ್ಪಾಳೆ ತಟ್ರಿ. ಆಯಿಗೆ ಕಸವ ಬಾಡಿಗೆ ಅವರಿಗೆ ಎಲ್ಲ ಕಲೆಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಸತ್ಕಾರ್ಯ ಪುರಾಣ ಪ್ರವಚನ ನಾಟಕ ಏನ ನಡ್ಲಿ ತನ್ನ ಕೈಲಿ ನೀಗಿದಷ್ಟು ಸಹಾಯ ಹಸ್ತವನ್ನು ನೀಡಿ ಸದಾ ತಾಯಂದಿರ ಪರವಾಗಿ ವೇದಿಕೆ ಮೇಲೆ ಮಹಿಳೆಯರ ಪರವಾಗಿ ಆಸೀನರಾಗಿರ್ತಕ್ಕಂಥ ಕಸವಾಯಿ ಬಾಡಿಗೆಯವರನ್ನ ತುಂಬುರದಿಂದ ಸ್ವಾಗತ ಬಯಸ್ತಾ, ಅವರಿಗೆ ಸಿದ್ದು ತುಂಡಪ್ಪ ಜಡದಾರಿ ಅವರು ಬಂದು ಗೌರವಿಸಿ ಸನ್ಮಾನಿಸಿ ಸ್ವಾಗತಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ದಯಮಾಡಿ ತಾಯಂದಿರ ಇವು ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ರಿ ನೋಡು. ನಿಮ್ಮ ಪರವಾಗಿ ಒಬ್ಬರದರಲ್ಲಿ ಎಲ್ಲ ನಮ್ಮ ಬಳಗ ಐತಿ ಉಳಿದದ್ದು. ಧನ್ಯವಾದಗಳು. ಇನ್ನು ಅದೇ ರೀತಿ ಕಲ್ಲಪ್ಪ ಜಡದಾರಿ ಕಲಾಪ್ರೇಮಿಗಳನ್ನ ಅವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಅವರಿಗೆ ಅಭಿಷೇಕ್ ಅರ್ಜುನ್ ಕೋಳಿ ಆ ಯುವಕನ ಬಂದು ಗೌರವಿಸಿ ಸನ್ಮಾನಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ನೂತನ PKPS ಸೊಸೈಟಿಯ ನಿರ್ದೇಶಕರಾಗಿರ್ತಕ್ಕಂಥ ಚಂದ್ರಕಾಂತ್ ರಾಮು ಯಾದವ್ ಇವರನ್ನು ಕೂಡ ತುಂಬುರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಗುರುಪಾ ಜಮಖಂಡಿ ಅವರು ಬಂದು ಮಾಲಾರ್ಪಣೆ ಮಾಡಿ ಸ್ವಾಗತಿಸಿ ಸತ್ಕರಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಇಲ್ಲಿ ಕಟ್ಟಿ ಮುಂದಿರ್ತಕ್ಕಂಥ ಸೈಕಲ್ ಮೋಟರ್ಗಳನ್ನ ದಯಮಾಡಿ ಯಾರು ಹಚ್ಚಿರಿ ಅವರೊಂದು ಸ್ವಲ್ಪ ಆ ಕಡೆ ಹನುಮಂತರ ಗುಡಿ ಕಡೆ ಅಲ್ಲಿ ಬಾಜು ಹಚ್ಚಿರಿ, ಸ್ವಲ್ಪ ಆ ಕಡೆ ಮುಂದ್ಗಡೆ ಹಚ್ಚಿ ಬರ್ರಿ. ಸೈಕಲ್ ಮೋಟರ್ ಇದ್ದವ್ರು ದಯಮಾಡಿ
ಇನ್ನು ಅದೇ ರೀತಿಯಾಗಿ ಈಗ ಸ್ವಲ್ಪ ಎಲ್ಲ ಯುವಕರ ಹೆಸರು ಓದ್ತು. ಇಲ್ಲಿ ಶ್ರೀಗಳು ತಮಗೆಲ್ಲ ಸನ್ಮಾನ ಮಾಡ್ತಾರೆ. ದಯಮಾಡಿ ಬೇಗ ಬೇಗನೆ ಬರಬೇಕು. ಪ್ರವೀಣ್ ಚವಾಣ್ ಹೆಸ್ಕಾಂ ಇವರು ದಯಮಾಡಿ ಇಲ್ಲಿ ಶ್ರೀಗಳಿಂದ ಬಂದು ಸನ್ಮಾನವನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಪ್ರವೀಣ್ ಚವಾಣ್ ಕಂಬಾಗಿ ಅವರು ಹೆಸ್ಕಾಂ ದಯಮಾಡಿ ಬರಬೇಕು. ಈಗ ನಂತರದಲ್ಲಿ ಅವರಿಗೆ ಸನ್ಮಾನಿಸೋಣ. ಈಗ ಯುವಕರು ದಯಮಾಡಿ ಹೆಸರು ಓದಿರದಂಗೆ ಬರಬೇಕು. ಇಲ್ಲಿ ಶ್ರೀಗಳಿಂದ ತಾವೆಲ್ಲ ಸನ್ಮಾನವನ್ನ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಶ್ರೀಕಾಂತ್ ಸುತ್ತಗುಂಡಿ, ಪ್ರಭು ಜಮಖಂಡಿ, ರಮೇಶ್ ನೀ ಅಲ್ಲಿ ಕುತ್ಕೊಂಡು ಕೊಡು. ಬಸ್ ಸ್ವಲ್ಪ ಸರ್ ಅಲ್ಲಿ ಶಾಲ ಕೊಡಲಿ ಸರ್. ಅವು ಶಾಲ ಕಾರ್ಡ್ ಕಳಿಸ್ರಿ, ಕಾಣ್ತಾವ ಶಾಲ ಕಾರ್ಡ್ ಕಳಿಸ್ರಿ. ಇನ್ನು ಪ್ರಭು ಜಮಖಂಡಿ, ಚಂದ್ರಕಾಂತ್ ಗಲಗಲಿ, ಲಕ್ಷ್ಮಣ್ ಸುತ್ತಗುಂಡಿ, ಲಾಲ್ ಸಾಬ್ ನದಾಫ್, ಶ್ರೀಶೈಲ್ ಕಲ್ಲಪ್ಪ ಜಮಖಂಡಿ, ಅರ್ಜುನ್ ಕೋಳಿ ಹೆಸರು ಓದ್ದಂಗ ಲೈನ್ನಾಗ ರೆಡಿ ಇರ್ರಿ. ಸ್ವಲ್ಪ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋಣ. ಅಲ್ಲೇ ಕೈ ಮುಗಿರಪ್ಪಿ, ಕೈ ಮುಗಿದು ಬಿಡ್ರಿ, ಶ್ರೀಗಳ ಆಶೀರ್ವಾದ ಆಗಿರ್ತೈತಿ. ಪ್ರಭು ಜಮಖಂಡಿ, ಚಂದ್ರಕಾಂತ್ ಗಲಗಲಿ, ನೆಕ್ಸ್ಟ್ ಲಕ್ಷ್ಮಣ್ ಸುತ್ತಗುಂಡಿ. ಸ್ವಲ್ಪ ಚಪ್ಪಾಳೆ ತಡ್ರಿ ಜೋರಾಗಿ, ಯಾಕಂದ್ರೆ ಇದು ಸಂಘಟನೆ ಮಾಡೋದು ಸ್ಟೇಜ್ ಸುಮಾರು ದಿನಗಳಿಂದ, ಒಂದು ತಿಂಗಳಿಂದ ಅವರೆಲ್ಲ ಶ್ರಮ ಪಟ್ಟಿದ್ದಾರೆ. ಎಲ್ಲ ಯುವಕರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ನೋಡಕ್ ಅಷ್ಟ ಚಂದ ಅನಿಸ್ತೈತ್ರಿ. ಆ ಸ್ಟೇಜ್ ಹಾಕ್ಬೇಕು, ಸಂಘಟನೆ ಮಾಡ್ಬೇಕಂದ್ರೆ ಸುಮಾರು ದಿನಗಳಿಂದ ಇಲ್ಲಿ ವೆಲ್ಡಿಂಗ್ ಪತ್ರಾಸು ಮಳಿ ಬಂದ್ರು ಕೂಡ ಒಂದು ಹನಿ ಸೋರ್ಲಾರ್ದಂಗ ಸಂಘಟನೆ ಮಾಡಿದ್ದಾರೆ. ದಯಮಾಡಿ ಜೋರಾಗಿ ಚಪ್ಪಾಳೆ ತಟ್ರಿ ನೋಡೋ ಯುವಕರಿಗೆ ನೆಮ್ಮೆ. ಎಸ್, ಲಕ್ಷ್ಮಣ್ ಸುತ್ತಗುಂಡಿ, ಲಾಲ್ ಸಾಬ್ ನದಾಫ್, ಅರ್ಜುನ್ ಕೋಳಿ, ಶ್ರೀಶೈಲ್ ಜಮಖಂಡಿ, ಶ್ರೀಶೈಲ್ ಕಲ್ಲಪ್ಪ ಜಮಖಂಡಿ, ಮೋದಿನ್ ಸಾಬ್ ನದಾಫ್, ಶಿವಲಿಂಗ್ ತಳ್ಳಿ, ಸಂಗಪ್ಪ ಬಾಲಪ್ಪ ಶಿವಣ್ಣವರ್, ಶ್ರೀಶೈಲ್ ಶಿವಣ್ಣವರ್, ಶಿವಪ್ಪ ಶಿವಣ್ಣವರ್, ಶ್ರೀಶೈಲ್ ಶಿವಪ್ಪ ಶಿವಣ್ಣವರ್, ಸುರೇಶ್ ಸದಾಶಿವ್ ಜಮಖಂಡಿ, ಉಮೇಶ್ ಸುತ್ತಗುಂಡಿ, ಕಾಂತು ಜಮಖಂಡಿ, ಸುನಿಲ್ ಜಮಖಂಡಿ, ಅಬ್ದುಲ್ ನದಾಫ್, ಅಶೋಕ್ ಸುತ್ತಗುಂಡಿ, ಪ್ರಕಾಶ್ ಬುದ್ನಿ ಆಗೈತ್ರಿ, ಸಿದ್ದು ಶಿರಂಗೋಣ್, ಕಲ್ಮೇಶ್ ಬುದಿಯಾಳ್. ಬರ್ರಿ ಇದ್ದವ್ರು ಬರ್ರಿ, ಬಿಡಬೇಡ ಹೆಸರು ಓದ್ತಾರ ಅವ್ರಾಗ್ರ ಅನ್ಬೇಡ್ರಿ. ಒಮ್ಮೆ ಹೆಸರು ಓದೈತ್ರಿ ಬಂದ್ಬಿಡ್ರಿ ದಯಮಾಡಿ ಎಲ್ಲರೂ. ಶಿವಾನಂದ್ ಬಬಲೇಶ್ವರ. ಎಸ್, ಇನ್ನು ಅದೇ ರೀತಿಯಾಗಿ ಸಿದ್ದು ಶಿರಂಗೊಂಡ, ಕಲ್ಮೇಶ್ ಬುದಿಯಾಳ, ಸುಲ್ತಾನ್ ಸಾಬ್, ದಸ್ಗೀರ್ ಸಾಬ್ ನದಾಪ, ಹಾರ್ಮೋನಿಯಂ ಸರ್. ನಾಟಕಕ್ಕೆ ಸುಮಾರು ಒಂದು ತಿಂಗಳಿಂದ ಪಾಪ ಅವ್ರು ಹಿರಿಯರದಾರ, ಅನುಭವಿಸ್ತರು. ಒಂದು ತಿಂಗಳ ಪರ್ಯಂತ ನಮ್ಮೆಲ್ಲ ಯುವಕರನ್ನ ಅವ್ರನ್ನ ತೀಡಿ ಕಟ್ಟದ ಅವ್ರ ತರಬೇತಿಗೊಳಿಸಿದ್ದಾರೆ. ಆ ಒಂದು ಮಾತುಗಳಿಗನ್ನ ಕಲೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೆ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮದ ಮೇಲೆ ಪ್ರೇಮವನ್ನು ಇಟ್ಟುಕೊಂಡಾರ. ಆ ಒಂದು ನಮ್ಮ ಹಾರ್ಮೋನಿಯಂ ಮಾಸ್ತರ್ಗೆ ದಯಮಾಡಿ ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ರಿ. ಆ ಅಜ್ಜರಿಗೆ ಎಲ್ಲರೂ ಹನುಮಸಾಗರ ಗ್ರಾಮದ ಪರವಾಗಿ ಶ್ರೀಗಳಿಂದ ಆಶೀರ್ವಾದ ಸನ್ಮಾನ ನಡೀತಾ ಇದೆ. ಸ್ಟೇಜ್ ಮ್ಯಾನೇಜರ್, ಈ ಸ್ಟೇಜ್ ಮಾಲಕರು, ಸ್ಟೇಜ್ ಮ್ಯಾನೇಜರ್ ಯಾರಾದ್ರೆ ದಯಮಾಡಿ ಒಬ್ರು ವೇದಿಕೆ ಮೇಲೆ ಬರ್ರಿ. ಶ್ರೀಗಳಿಂದ ತಾವು ಕೂಡ ಸನ್ಮಾನವನ್ನು ತೆಗೆದುಕೊಡ್ರಿ. ನಿಮ್ಮ ಎಲ್ಲ ಕಲಾ ತಂಡದ ಎಲ್ಲರ ಸಂಗೀತ ಬಳಗದವರ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಅನ್ಯತಾ ಭಾವಿಸಬಾರ್ದು. ಇನ್ನು ಅದೇ ರೀತಿಯಾಗಿ ವಿಷ್ಣು ಶಿವಾಜಿ ಯಾದವ್, ರಮೇಶ್ ಬಾಬು ಯಾದವ್, ಶಿವಾನಂದ್ ಬಬಲೇಶ್ವರ್, ಪರಶುರಾಮ ಅಂಬಿಗೆ, ಮಹೇಶ್ ಜಡದಾರಿ, ವೀರಭದ್ರ ಜಮಖಂಡಿ, ಈರಯ್ಯ ಚಂದಯ್ಯ ಮಠಪತಿ. ದಯಮಾಡಿ ಯಾರೂ ಅಲ್ಲೇ ನಮಸ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ, ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಡ್ರಿ. ಹಾಂ, ಈ ಒಂದು ಕಲಾ, ಈ ಒಂದು ನಾಟಕ ಅಭಿನಯ ಮಾಡಲಿಕ್ಕೆ ಈ ಕಲೆಯ ಸ್ಟೇಜನ್ನು ವಿವಿಧ ರೀತಿಯಲ್ಲಿ, ಇನ್ನು ಅದೇ ರೀತಿಯಾಗಿ ಮಾದೇವ್ ಶಿವಪ್ಪ ಜಮಖಂಡಿ ನಮ್ಮ ಶಿಕ್ಷಕರು, LPS ಶಿವಣ್ಣವರ ವಸ್ತಿ ಮುಖ್ಯ ಗುರುಗಳು, ಅವರು ಕೂಡ ಬಂದು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ
ನಮ್ಮ ಮಾಜಿ ಉಪಾಧ್ಯಕ್ಷರು ಪ್ರಸ್ತುತ ನಮ್ಮ ಶಿವಗೇಶ್ವರ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಶಿವಪ್ಪ ಜಮಖಂಡಿ ಅವರು ಕೂಡ ಬಂದು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಒಂದಿಷ್ಟು ಬರಕ ಅಲ್ಲಿ ಒಂದಿಷ್ಟು ಅವಕಾಶ ಮಾಡಿಕೊಡ್ರಿ. ಇನ್ನು ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿಕ್ಕೆ ಆಗಮಿಸಿರುವ ಸಹೋದರರಾಗಿರ್ತಕ್ಕಂಥ ವೀರೇಶ್ ಸದಾಶಿವ ಜಮಖಂಡಿ ಅವರು ಕೂಡ ಶ್ರೀಗಳಿಂದ ಆಶೀರ್ವಾದವನ್ನು ಸನ್ಮಾನವನ್ನು ಪಡೆದುಕೊಳ್ಳಬೇಕು. ಇನ್ನು ಅದೇ ರೀತಿಯಾಗಿ ಮಂಜು ಸುತ್ಕೊಂಡೇವ್ರು ಮತ್ತೆ ಯಾರು ಉಳಿದ್ರು ನೋಡ್ರಪ್ಪಿ ಬನ್ನಿ. ಇನ್ನು ಅದೇ ರೀತಿಯಾಗಿ ಯಾರು ಅದರಿಗೆ ರಜಾಕ್ ಸೈದು ಸಾಬ್ ನದಾಬ್ ಬೇಗನೆ ಬರ್ಬೇಕು. ರಜಾಕ್ ಸೈದು ಸಾಬ್ ನದಾಬ್ ಸ್ವಲ್ಪ ದಾರಿ ಬಿಡ್ರಿ ಮಾಜಿ ಕಲಾವಿದರಿಗೆ. ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ತಟ್ರಿ. ತಮ್ಮ ಚಪ್ಪಾಳೆ ಈ ಕಲೆಗೆ ಒಂದು ಪ್ರೋತ್ಸಾಹ ನೀಡ್ತಾ ಇದೆ. ದಯಮಾಡಿ ಜೋರಾಗಿ ಬರಬೇಕು. ಯಾಕಂದ್ರೆ ಇಲ್ಲೆಲ್ಲ ನಮ್ಮ ಮುದ್ದು ಮಕ್ಕಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅವರಷ್ಟ ಸನ್ಮಾನ ಮಾಡ್ಕೋತಾರ ತನ್ಬೇಡ್ರಿ, ನಿಮಗೂ ಕೂಡ ಪ್ರೋತ್ಸಾಹವನ್ನ ಸನ್ಮಾನವನ್ನು ಆಯೋಜನೆ ಮಾಡಿದ್ದಾರೆ. ಎಸ್, ಈಗ ಇಲ್ಲಿವರೆಗೆ ಅವರಿವರೆನ್ನದೇ ಸರ್ವರನ್ನು ಕೂಡ ಕಾರ್ಯಕ್ರಮಕ್ಕೆ ಈ ನಾಟಕ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರನ್ನ ಹಾಗೂ ಎಲ್ಲ ಪಂಚಾಯಿತಿಯ ಸೊಸೈಟಿಯ ಊರಿನ ಎಲ್ಲ ಯುವಕರನ್ನ, ನಿರ್ದೇಶಕರನ್ನ, ಕಲಾಪ್ರೇಮಿಗಳನ್ನ, ಕಲಾ ರಸಿಕರನ್ನ, ತಮ್ಮೆಲ್ಲರನ್ನು ಕೂಡ ಈ ಒಂದು ನಾಟಕವನ್ನು ನೋಡಲಿಕ್ಕೆ ಆಗಮಿಸಿರುವ ಸ್ವಪರ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ತಾಯಂದಿರಿಗೆ, ಕಲಾಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ ನಮ್ಮ ಕಾಜೆ ನಮಾಜ್ ಖ್ವಾಜಾ ಬಂದೇ ನಮಾಜ್ ಉರಿಸ ನಿಮಿತ್ತವಾಗಿ ಏನು ಒಂದು ಈ ಒಂದು ಸಂಗಮೇಶ್ವರ ನಾಟ್ಯ ಸಂಘ ತರುಣ ಮಂಡಳಿಯವರು ನಾಟಕವನ್ನು ಅಭಿನಯಿಸಲಿದ್ದಾರೆ. ಅದಕ್ಕೆ ನೋಡ್ಲಿಕ್ಕೆ ಆಗಮಿಸಿರುವ, ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಆಗಮಿಸಿರುವ ಸರ್ವರನ್ನು ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ವೈಯಕ್ತಿಕವಾಗಿ ನಮ್ಮ ಹನುಮಸಾಗರ ಗ್ರಾಮದ ಸರ್ವ ಸದ್ಭಕ್ತರ ಪರವಾಗಿ, ನಾಟಕ ಕಮಿಟಿಯ ಪರವಾಗಿ ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಇಲ್ಲಿಗೆ ಈ ಸ್ವಾಗತ ಭಾಷಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಅವರಿವರೆನ್ನದೇ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯರ ಯಾದಿಯಾಗಿ, ಗ್ರಾಮದ ಹಿರಿಯರ ಯಾದಿಯಾಗಿ ಸರ್ವರನ್ನು ಸ್ವಾಗತಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ಶಿಕ್ಷಕರಿರುವಂಥ ಶ್ರೀಯುತ ಗುರಪ್ಪ ಜಮಖಂಡಿ ಗುರುಗಳಿಗೆ ಧನ್ಯವಾದ ತಿಳಿಸುತ್ತಾ, ಈಗ ಮೊದಲಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರ್ತಾ ಇದ್ದಾರೆ. ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಚಂದಯ್ಯ ಹಿರಬಸಯ್ಯ ಮಠಪತಿ, ಸದಸ್ಯರು PKPS ಕ್ಯಾಂಗಲಗುತ್ತಿ, ಶ್ರೀಶೈಲ್ ಜಮಖಂಡಿ, ಮಾಜಿ ಸದಸ್ಯರು PKPS ಜಮಖಂಡಿ ಹನುಮಸಾಗರ್, ಶ್ರೀ ಮಲ್ಲಯ್ಯ ಗು ಮಠಪತಿ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಕಂಬಾಗಿ, ಶ್ರೀ ಬಸವರಾಜ್ ಶಿವಪ್ಪ ಜಮಖಂಡಿ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಕಂಬಾಗಿ ಹಾಗೂ ಪರಮ ಪೂಜ್ಯರು ವೇದಿಕೆಗಳಿರುವಂಥ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಜ್ವರದ ಚಪ್ಪಾಳೆ ತಟ್ಟೋದ್ರ ಮೂಲಕ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತ ನಮ್ಮೂರಿನ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ವೇದಿಕೆಯ ಮೇಲೆ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿದ್ದಾರೆ ಶ್ರೀ ಶ್ರೀಶೈಲ್ ಗು ಜಮಖಂಡಿ ಪ್ರಗತಿಪರ ರೈತರು ಹಾಗೂ ಶ್ರೀ ಅಪ್ಪಾಲಾಲ್ ಮ ನದಾಬ್ ಪ್ರಗತಿಪರ ರೈತರು ಹಾಗೂ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರು ಹಾಗೂ ಹಿರಿಯರು. ಉದ್ಘಾಟನೆ ನೆರವೇರಿಸಿರುವಂತ ಪ್ರಗತಿಪರ ರೈತರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ರಂಗಭೂಮಿ ಪೂಜೆ ಶ್ರೀ ಸಿದ್ದರಾಮಯ್ಯ ಸಿ ಬೆಳ್ಳುಬಿ, ಶ್ರೀ ಮಲ್ಲಯ್ಯ ಮ ಹಿರೇಮಠ್, ದುಂಡಪ್ಪ ಬಿ ಜಡದಾರಿ, ಅಶೋಕ್ ರಾಮ್ ಯಾದವ್, ಶ್ರೀ ಅಮ್ಮಣ್ಣ ಸಿ ಒಡೆಯರ್, ಶ್ರೀ ಶೇಖಪ್ಪ ಬಾಳಪ್ಪ ಮದರಕಂಡಿ
ಈ ಎಲ್ಲ ಗುರು ಹಿರಿಯರು ವೇದಿಕೆಯ ಮೇಲೆ ರಂಗಭೂಮಿ ಪೂಜೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡೆತಡೆ ಆಗದಂತೆ ಪೂಜೆಯನ್ನು ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆ ತರಲಿಕ್ಕೆ ಅನಿಸ್ತಾ ಇದೆ. ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯೇ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವುದರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಲು ಶ್ರೀ ಶಿವಾನಂದ ಕೆ ಬಬಲೇಶ್ವರ್, ಇರ್ಬಸಯ್ಯ ಗೋಮಠಪತಿ, ಉಮೇಶ್ ದುಂಡಪ್ಪ ಜಮಖಂಡಿ, ಸಲೀಂ ನದಾಬ್, ವಾಜಿದ್ ನದಾಬ್, ಶ್ರೀ ರಮೇಶ್ ಬಾ ಯಾದವ್, ಪರಸಪ್ಪ ಅಂಬೆಗರ್, ಪರಸಪ್ಪ ಶಿವಪ್ಪ ಜಮಖಂಡಿ, ಶ್ರೀ ಸಂಗಮೇಶ್ ಬಿ ಜಡದಾರಿ, ಮಂಜುನಾಥ್ ಸುತ್ತಗುಂಡಿ, ಶ್ರೀ ಶಂಕರ್ ಜಮಖಂಡಿ ಹಾಗೂ ಅರವಿಂದ್ ಮಾಡಿ, ವಿನಯ್ ಮಠಪತಿ, ಭರತ್ ಯಾದವ್, ಸುರೇಶ್ ಜಮಖಂಡಿ ಈ ಎಲ್ಲ ಮಹಿಳೆಯರು ಬಂದು ಸಿದ್ದೇಶ್ವರ ಶ್ರೀಗಳಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ಈ ವೇದಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ನಮಗೆ ಬಂಧನಗಳ ಜೀವಿ ಬಲು ದೂರ ನಿಲ್ಲವರು, ನಮಗೆ ಬಂಧನಗಳ ಜೀವಿ ಬಲು ದೂರ ನಿಲ್ಲವರು, ಎಲ್ಲರಲ್ಲಿ ಇವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಇವನೊಬ್ಬ ಮುದ್ದು ರಾಮ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು. ಈಗ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿಕೊಳ್ಳಲು ನಮ್ಮ ಗ್ರಾಮದ ಯುವಕರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಲಿಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಭೂಮಿ ತಾಯನೇ ತಾನೆ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸುವ ಮೂಲಕ ಚಾಲನೆ ನೀಡುವಂತಹ ಯುವಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಕಾರ್ಯಕ್ರಮದಲ್ಲಿ ಪಾರಿವಾಳ ಹಾರಿಸುವವರು LV ಪಾಟೀಲ್, ಮುತ್ತಿಗರೋಡು, HPS ಸನಂಸಾಗರ್, ಶ್ರೀ ಮುತ್ತು ಪೂಜಾರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬಬಲೇಶ್ವರ್, ಶ್ರೀ MS ಚಪ್ಪರಬನ್ ಶಿಕ್ಷಕರು LPS ಜಮಖಂಡಿ ವಸ್ತಿ ಅನಂಸಾಗರ್, ಶ್ರೀ MS ಜಮಖಂಡಿ ಶಿಕ್ಷಕರು LPS 1 ವಸ್ತಿ ಮಧುಗುಣಿಕಿ ಪಾರಿವಾಳವನ್ನು ಹಾರಿಸುವ ಮೂಲಕ ವೇದಿಕೆಗೆ ಚಾಲನೆ ನೀಡಿದರು. ಪ್ರತಿಯೊಂದು ಗ್ರಾಮದ ಕಾರ್ಯಕ್ರಮಗಳು ಮುಗಲೆತ್ತರಕ್ಕೆ ಹಾರಲಿ ಎಂಬ ಸಂದೇಶದೊಂದಿಗೆ ಪಾರಿವಾಳವನ್ನು ಹಾರಿಸುವುದರ ಮೂಲಕ ಚಾಲನೆ ನೀಡಿರುವಂತಹ ಊರಿನ ಹಿರಿಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಬಲೂನ್ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಭೀಮಪ್ಪ ಕಾಮಣ್ಣ ಲಕ್ಕುರಿ, ಶ್ರೀ ತಕ್ಕಪ್ಪ ನಿಂಗಪ್ಪ ಮದರ್ಕಂಡಿ, ಶ್ರೀ ಚಂದ್ರಕಾಂತ್ ರಾಮು ಯಾದವ್, ಅಶೋಕ್ ದೊಡ್ಡಮನಿ ಈ ಎಲ್ಲ ಮಹಿಳೆಯರು ಬಂದು ಕಾರ್ಯಕ್ರಮದ ಬಲೂನ್ ಉದ್ಘಾಟನೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಅಂತ ಮನಸ್ಸಿಕೊಳ್ತಾ
ಅರ್ಪಿಸುತ್ತಾ ಈಗ ಕಾರ್ಯಕ್ರಮದಲ್ಲಿ ಸಸಿಗೆ ನೀರಣಿಸುವವರು ಶ್ರೀ ಸದಾಶಿವ ನಿಂಗಪ್ಪ ಜಡದಾರಿ, ಶ್ರೀ ಸಹ್ಯಾಲಾಲ್ ನದಾಬ್, ಪ್ರಕಾಶ್ ಬುದ್ದಿ, ಸಂಗಪ್ಪ ಬಾ ಶಿವಣ್ಣವರ್, ಹನುಮಂತಗೌಡ ಚಂದ್ರಗೌಡ ಪಾಟೀಲ್, ಪಾಂಡು ಬಾ ಜಡದಾರಿ, ಬಸಪ್ಪ ಬಿ ಜಮಖಂಡಿ, ಶ್ರೀ ಮಂಜು ಪೂಜಾರಿ, ಗುರುಪಾಲ್ ಜಮಖಂಡಿ, ಶ್ರೀ ವಿಷ್ಣು ಯಾದವ್. ಅದೇ ರೀತಿಯಾಗಿ ಶ್ರೀ ಪ್ರಕಾಶ್ ಪಾಂಡು ಜಮಖಂಡಿ, ಮಹಾಂತೇಶ್ ಮೂತಪ್ಪ ಜಮಖಂಡಿ, ಶ್ರೀ ರವಿ ಸಲಕೋರಿ, ಶ್ರೀ ವಿಷ್ಣು ಸಿ ಯಾದವ್. ಈ ಎಲ್ಲ ಮಹಿಳೆಯರು ಬಂದು ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಎನಿಸುವುದರ ಮೂಲಕ ನಾವೆಲ್ಲರೂ ಕೂಡ ರೈತರು, ಸಸಿಗಳನ್ನು ಬೆಳೆಸುವುದರಿಂದ ನಾವೆಲ್ಲರೂ ಕೂಡ ಇರುತ್ತೇವೆ ಎಂಬ ಸಂದೇಶದೊಂದಿಗೆ ಈ ಒಂದು ಸಸಿಗೆ ನೀರು ಎನಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಿಸುತ್ತೇವೆ. ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಶ್ರೀ ಸದಾಶಿವ್ ಗುರುಪಾದಪ್ಪ ಜಮಖಂಡಿ, ಶ್ರೀ ರಾಮಚಂದ್ರ ಶಂಕರ್ ಮೈದರಿಗೆ, ಬಸಪ್ಪ ಬಿ ಜಡದಾರಿ, ಶ್ರೀ ಜಹಾಂಗೀರ್ ಚಾಂದ್ ಸಾಬ್ ನದಾಬ್, ವಿಠಲ್ ಸಿ ಸುತ್ತಗೊಂಡಿ, ನಾಗಪ್ಪ ಸಿ ಕೋಲೂರು ಈ ಎಲ್ಲ ಮಹಿಳೆಯರು ಬಂದು ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಚಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಧನ್ಯವಾದಗಳು. ಇದಕ್ಕೆ ತಾನೇ ಆಗಮಿಸಿರುವಂತ ನಮ್ಮ ಜಮಖಂಡಿ ವಸತಿ ಶಾಲೆಯ ಮುಖ್ಯಗುರುಗಳಿರುವಂತಹ ಶ್ರೀಯುತ ಮುತ್ತು ಪೂಜಾರಿ ಗುರುಗಳನ್ನ ಈ ಒಂದು ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತಾ ಲಾಲ್ ಸಾಬ್ ನದಾಪ್ ಅವರು ಬಂದು ಅವರಿಗೆ ಸನ್ಮಾನ ನೆರವೇರಿಸಬೇಕೆಂದು ತಮ್ಮಲ್ಲಿ ಈ ವೇದಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇಲ್ಲಿವರೆಗೆ ಕಾರ್ಯಕ್ರಮ ನಿರ್ವಹಿಸಿದಂಥ ಗುರು ಜಮಖಂಡಿ ಗುರುಗಳಿಗೆ ಒಂದು ಸನ್ಮಾನ, ಆ ಒಂದು ಕಾರ್ಯಕ್ರಮವನ್ನು ಶ್ರೀಗಳಿಂದ ನಿರ್ವಹಿಸಬೇಕಾಗಿ ತಮ್ಮಲ್ಲಿ ಮೆಚ್ಕೋತಾರೆ. ಶ್ರೀಗಳು ಸನ್ಮಾನಿಸಿದ ಮೂಲಕ ಅವರಿಗೆ ಕೂಡ ಆಶೀರ್ವಚನ ನೀಡಬೇಕಾಗಿ ತಮ್ಮಲ್ಲಿ ಮೆಚ್ಕೋತಾರೆ. ಕಾರ್ಯಕ್ರಮದಲ್ಲಿ ಮಿಂಚಿನ ಸಂಚಲನ ಶ್ರೀ ಬಸಪ್ಪ ಎ ಲಕ್ಕೂರಿ ದ್ರಾಕ್ಷಿ ಬೆಳೆಗಾರರು ಹಾಗೂ ಪಾಂಡಪ್ಪ ವೆಂಕಟ ರಾಗ ಪ್ರಗತಿಪರ ರೈತರು, ಶ್ರೀ ಮುರುಗಪ್ಪ ರಾಮಪ್ಪ ಜಮಖಂಡಿ ಅಧ್ಯಕ್ಷರು SDMC HPS ಸನಂಸಾಗರ್, ಶ್ರೀ ಈರಪ್ಪ ರಾಜಪ್ಪ ಜಮಖಂಡಿ ಪ್ರಗತಿಪರ ರೈತರು ಈ ಮಹಿಳೆಯರು ಬಂದು ಮಿಂಚಿನ ಸಂಚಲನವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ.
ಅರ್ಪಿಸುತ್ತಾ ಈಗ ಸುಗಂಧ ಸ್ಪ್ರೇ ಶ್ರೀ ಚಂದ್ರಕಾಂತ್ ಅಡ್ಡಿ, ಶ್ರೀ ಮೈಬೂಬ್ ಸಾಬ್ ಚಿಕ್ಕಲಿಕೆ, ಸದಾಶಿವ್ ನಾಯಕ್, ಮೋದಿನ್ ಸಾಬ್ ಸೈ ನದಾಬ್, ರಾಜೇಶ್ ಸಾಬ್ ಖಾನ್ ನದಾಬ್, ಅಶೋಕ್ ಬ ಸುತ್ತಗೊಂಡಿ ಇವೆಲ್ಲ ಮಹಿಳೆಯರು ಬಂದು ಸುಗಂಧ ಸ್ಪ್ರೇಯನ್ನು ನೆರವೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಮೆಚ್ಚಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುತ್ತು ಪೂಜಾರಿ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ಸುಗಂಧ ಸ್ಪ್ರೇ ಈ ಒಂದು ಸುಗಂಧ ಸ್ಪ್ರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಮೆಚ್ಚಿಕೊಳ್ತಾ ಇದ್ದೀನಿ. ಕಲ್ಲಾಗರಿ ನಾನು ಬೇರೂರಿನ ಗುಡಿಯಲ್ಲಿ ಬಿರುವೆ, ಮಣ್ಣಾಗರಿ ನಾನು ಗೋದಾರದ ಮಣ್ಣಲ್ಲಿ ಬೆರೆದೆ, ಮರವಾಗರಿ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಧುವಾಗರಿ ನಾನು ಕಾವೇರಿ ಮಡಿಲಲ್ಲಿ ಬೆರೆದೆ, ಮದಮದ ಕನಕ ಕನ್ನಡದ ಕನಕ ಅವನಿಗೆ ಒಂದು ಪ್ರೀತಿಯ ಕನಕ, ಮದಮದ ಕನಕ ಕನ್ನಡದ ಕನಕ ಅವನಿಗೆ ಒಂದು ಪ್ರೀತಿಯ ಕನಕ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ಎಲ್ಲ ಯುವಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಪರಮ ಪೂಜ್ಯರಿಗೆ ನಮ್ಮ ಊರಿನ ಯುವಕರಿಂದ ಸನ್ಮಾನವನ್ನು ನೆರವೇರಿಸಿದ್ದಾರೆ. ದಯವಿಟ್ಟು ಬೇಗನೆ ಬಂದು ಯುವಕರ ಬಳಗ ಬಂದು ಪರಮ ಪೂಜ್ಯರಿಗೆ ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಬೇಗನೆ ನೆರವೇರಿಸಬೇಕೆಂದು ತಮ್ಮ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ನಮ್ಮ ಯುವಕರ ಬಳಗ ಕೂಡ ನೆರವೇರಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ತಾಯಿಯರು ಚಪ್ಪಾಳೆ ತಟ್ಟುವುದರ ಮೂಲಕ ಪರಮ ಪೂಜ್ಯರಿಗೆ ಶ್ರೀಗಳಿಗೆ ಗೌರವವನ್ನು ಸಮರ್ಪಿಸಬೇಕು. ಇವರು ಪರಮ ಪೂಜ್ಯರಿಗೆ ಕಾಯಕ ಯೋಗಿಗಳು ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಪರಮ ಪೂಜ್ಯರ ಭಾವಚಿತ್ರ ನೀಡುವ ಮೂಲಕ ನಮ್ಮ ಯುವಕರು ಶ್ರೀಗಳಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ಶ್ರೀಗಳ ಆಶೀರ್ವಾದ ಸದಾಕಾಲ ಎಂದು ಹಾರೈಸುತ್ತಾ ಈಗ ಮುಂದಿನದಾಗಿ ಈ ಒಂದು ವೇದಿಕೆಯಲ್ಲಿ ನಮ್ಮ ಊರಿನ ಶಾಲಾ ವಿದ್ಯಾರ್ಥಿಗಳು SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಕಾಜಾ ಬಂದೆ ನಮಾಜ್ ಕಮಿಟಿ ವತಿಯಿಂದ ಸನ್ಮಾನವನ್ನು ನೆರವೇರಿಸಲಿದ್ದೀವಿ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮಂಗಂಡಿಯವರು ಉಮೇಶ್ ಜಾಧವ್ ಬಂದು ಸನ್ಮಾನಿಸಬೇಕಾಗಿ ತಮ್ಮನಿಸ್ಕೋತಾರೆ. ಶ್ರೀಗಳಿಗೆ ಸನ್ಮಾನಿತಗೊಳ್ಳಲು ಉಮೇಶ್ ಜಡದಾರಿ ಹಾಗೂ ಮಂಜುನಾಥ್ ಮದರ್ಕಂಡಿಯವರು ಒಂದು ಶ್ರೀಗಳಿಗೆ ಗೌರವ ಸಮರ್ಪಣೆ ಸಲ್ಲಿಸಬೇಕಾಗಿ ನೆನೆಸ್ಕೊತಾ ಇದ್ದೀನಿ. ಇದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಅತಿ ಹೆಚ್ಚು ಅಂಕಗಳನ್ನು ಪಡೆದು SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದನ್ನು ನಮ್ಮ ಶಿಕ್ಷಕರಾಗಿರುವಂಥ ಗುರು ಡಾಕ್ಟರ್ ಜಮಖಂಡಿ ನೆನೆಸ್ಕೊಳ್ಬೇಕೆ ಅಂತ ನೆನೆಸ್ಕೊಳ್ತಾ ಇದ್ದೀನಿ. ವಂದನೆ ವಂದನೆ ಒಂದು ಸರ್ 2025-26ನೇ ಸಾಲಿನ 10ನೇ ವರ್ಗ ಅಂದರೆ SSLC ಹಾಗೂ PUC ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗ, ಈಗ ಈ ಎಲ್ಲ ವಿಭಾಗಗಳಲ್ಲಿ ನಮ್ಮೂರಿನ ವಿದ್ಯಾರ್ಥಿಗಳು ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಅಂಕಗಳನ್ನು ಪಡೆದು ಗ್ರಾಮಕ್ಕೆ ಹಾಗೂ ತಂದೆ ತಾಯಿಗಳಿಗೆ ಕಲಿಸಿದ ಸಂಸ್ಥೆಗೆ ವಿದ್ಯಾಗುರುಗಳಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ಮೊದಲು ಇಲ್ಲಿ ನೆರೆದಿರುವ ಎಲ್ಲ ಸಭಿಕರು ಕಲಾಪ್ರೇಮಿಗಳು ಜೋರಾಗಿ ಚಪ್ಪಾಳೆ ತಡೆಯುವುದರ ಮೂಲಕ ಸ್ವಾಗತಿಸೋಣ.
ಜೋರಾಗಿ ಚಪ್ಪಾಳೆ ತಟ್ಟಿ ಎರಡು ಕೈಗಳನ್ನ ಮೇಲೆತ್ರಿ ನೋಡೋಂತ ತಾಯಂದಿರು ಜೋರಾಗಿ ಮೇಲೆತ್ರಿ. ಸ್ವಲ್ಪ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಮೊದಲನೇದಾಗಿ ಇದೇ ಒಂದು ವೇದಿಕೆಯ ಮೇಲೆ ಹಿರಿಯರ ಸನ್ಮಾನ ಜೊತೆಗೆ ಮುಂದೆ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಪ್ರತಿಭೆಗಳನ್ನ ಗುರುತಿಸಿ ಸನ್ಮಾನಿಸಿ ಅವರನ್ನ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಅಣಿ ಮಾಡತಕ್ಕಂತ ಈ ನಾಟಕ ಸಂಘಟನೆಯ ಕಮಿಟಿಯ ಎಲ್ಲ ಯುವಕರು ಪದಾಧಿಕಾರಿಗಳು ಕಮಿಟಿಯವರು ಕೂಡ ಇಲ್ಲಿ ಪ್ರತಿ ವರ್ಷ ನಡೆಸ್ಕೊತ ಬಂದಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ 10ನೇ ವರ್ಗದಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದು ನಮ್ಮೂರಿಗೆ ಕೀರ್ತಿಯ ಪತಾಕೆಯನ್ನ ಹೆಚ್ಚಿಸಿರ್ತಕ್ಕಂಥ ಶ್ರೀ ಕುಮಾರಿ ಸಪ್ನಾ ಮೈಬೂಸಾಬ್ ನದಾಬ್ 602 ಅಂಕಗಳನ್ನು ಪಡೆದು 96.32% ಅಂಕಗಳನ್ನು ಪಡೆದು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾಳೆ. ಅವಳನ್ನ ಜೋರಾಗಿ ಚಪ್ಪಾಳೆ ತರೋದ್ರ ಮೂಲಕ ಸ್ವಾಗತಿಸಿ ಈ ಕಡೆ ಕಳಿಸಿಕೊಡ್ಬೇಕು. ಅದೇ ರೀತಿಯಾಗಿ 88% ಅಂಕಗಳನ್ನು ಪಡೆದು ಕೀರ್ತಿ ಭೀಮಪ್ಪ ಮದರಕಂಡಿ 88 ಅಂಕಗಳನ್ನು ಪಡೆದು ಗ್ರಾಮಕ್ಕೆ ಕೀರ್ತಿನ ತಂದಿದ್ದಾಳೆ. ಅವಳ ಪರವಾಗಿ ಅವರ ಸಹೋದರಿ ಬರ್ತಾ ಇದ್ದಾಳೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಅದೇ ರೀತಿಯಾಗಿ ಇನ್ನು ತೃತೀಯ ಸ್ಥಾನವನ್ನ ಅಜಯ್ ಶಿವಲಿಂಗಯ್ಯ ಬೆಳುಪಿ 86 ಅಂಕಗಳನ್ನು ಪಡೆದು ಶಾಲೆ ಈ ಗ್ರಾಮಕ್ಕೆ ತಾಯಂದಿರಿಗೆ ನಮ್ಮ ಎಲ್ಲ ಒಂದು ಊರಿಗೆ ಕೀರ್ತಿಯನ್ನ ಹೆಚ್ಚಿಸಿದ್ದಕ್ಕಾಗಿ ತಂದದಕ್ಕಾಗಿ ಅವರಿಗೆ ಇಲ್ಲಿ ಸರ್ವಶ್ರೀಗಳು ಹಿರಿಯರ ಸಮ್ಮುಖದಲ್ಲಿ ಪ್ರೋತ್ಸಾಹ ಸನ್ಮಾನ ನಡೀತಾ ಇದೆ. ಮುಂದಿನ ಒಂದು ವ್ಯಾಸಂಗವನ್ನ ಮಾಡಿ ಗ್ರಾಮಕ್ಕೆ ಕಲಿಸಿದ ತಂದೆ ತಾಯಿಗಳ ಋಣವನ್ನ ತೀರಿಸ್ತಕ್ಕಂಥ ಕೈಂಕರ್ಯಕ್ಕೆ ತಾವೆಲ್ಲ ಬದ್ಧರಾಗಬೇಕು. ಆ ಮಕ್ಕಳಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ತಂದೆ ಬಳಗದವರು ತಾಯಂದಿರು ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ಯಾಕಂದ್ರೆ ಮುಂಬರ್ತಕ್ಕಂಥ ನಮ್ಮ ಮುಂದಿನ ಮಕ್ಕಳು ಊರಿನ ನಾಗರಿಕರು ಎಂಬಂತೆ ಆ ಮಕ್ಕಳಿಗೆ ಪ್ರೋತ್ಸಾಹಿಸೋಣ. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜನಗೆ ಗೆಲುವಿನ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ಈ ಒಂದು LPSC ನಮ್ಮ ಜಮಖಂಡಿ ವಸತಿ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಮುತ್ತು ಸರ್ ಪೂಜಾರಿ ಸರ್ ಈ ಎಲ್ಲ ಮಕ್ಕಳಿಗೆ 3 ಜನ ಮಕ್ಕಳಿಗೆ 500 ರೂಪಾಯಿಗಳ ಒಂದು ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಗದು ಬಹುಮಾನವನ್ನು ನೀಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸಬೇಕು, ಧನ್ಯವಾದಗಳನ್ನು ಸಲ್ಲಿಸಬೇಕು. ಕೊಟ್ಟಂತ ಮಹನೀಯರಿಗೆ ಧನ್ಯವಾದಗಳು. ದಯಮಾಡಿ ಆ ಮಕ್ಕಳು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಧನ್ಯವಾದಗಳು. ಅದೇ ರೀತಿಯಾಗಿ ಪಿಯುಸಿಯ ವಿಜ್ಞಾನ ವಿಭಾಗ ಸೈನ್ಸ್ ಪಿಯುಸಿಯ ಒಂದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ ನಮ್ಮೂರಿಗೆ ಹೆಚ್ಚು ಅಂಕಗಳನ್ನು ಪಡೆದು ಕೀರ್ತಿ ತಂದಿರತಕ್ಕಂಥ ಕುಮಾರ್ ಲಕ್ಷ್ಮಣ್ ಸದಾಶಿವ ಸುತ್ತಗುಂಡಿ 91% ಅಂಕಗಳನ್ನು ಪಡೆದು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾನೆ. ಅದೇ ರೀತಿಯಾಗಿ ಶಿವಪ್ಪ ಸುತ್ತಗುಂಡಿ 91% ಅಂಕಗಳನ್ನು ಗಳಿಸಿ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾನೆ. ದಯಮಾಡಿ ಆ ಅತ್ಯಂತ ಹೆಚ್ಚು ಪಡೆದುಕೊಂಡ ಇಬ್ಬರು ಮಕ್ಕಳಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸಿ ಅಭಿನಂದಿಸೋಣ. ನೀಲಾಂಬರದ ಧನ್ಯವಾದಗಳು. ಮತ್ತೆ ನಮ್ಮ ಮುತ್ತು ಪೂಜಾರಿ ಸರ್ ಈ ಎರಡು ವಿದ್ಯಾರ್ಥಿಗಳು ಕೂಡ ತಲಾ 500 ರೂಪಾಯಿಗಳಂತೆ ಬಹುಮಾನವನ್ನು ನೀಡಿದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಆ ಕೊಟ್ಟಂತ ಮಹನೀಯರಿಗೆ ಗುರುಗಳಿಗೆ ಅವರಿಗೂ ಕೂಡ ಹಾಗೂ ಮಕ್ಕಳಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಪಿಯುಸಿಯ ಕಾಮರ್ಸ್ ವಿಭಾಗದ ವಾಣಿಜ್ಯ ವಿಭಾಗ ಪದವಿ ಪೂರ್ವ ವಾಣಿಜ್ಯ ವಿಭಾಗದಲ್ಲಿ 90 ಅಂಕಗಳನ್ನು ಗಳಿಸಿರ್ತಕ್ಕಂಥ ಕುಮಾರ್ ರಾಕೇಶ್ ಸದಾಶಿವ ಜಡದಾರಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾನೆ. ಅದೇ ರೀತಿಯಾಗಿ ಅಭಿಷೇಕ್ ಅರ್ಜುನ್ ಕೋಳಿ 70 ಅಂಕಗಳನ್ನು ಪಡೆದಿದ್ದಾನೆ ವಾಣಿಜ್ಯ ವಿಭಾಗದಲ್ಲಿ. ದಯಮಾಡಿ ಆ ಎರಡೂ ವಿದ್ಯಾರ್ಥಿಗಳು ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಹಿರಿಯರ ಒಂದು ಪ್ರೋತ್ಸಾಹವನ್ನು ಪಡೆದುಕೊಂಡು ಮುಂದಿನ ಒಂದು ವ್ಯಾಸಂಗವನ್ನು ಮಾಡಿ ತಾವು ಕೂಡ ಈ ಗ್ರಾಮದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಜೋರಾಗಿ ತಮ್ಮ ಚಪ್ಪಾಳೆಯ ಮಕ್ಕಳಿಗೆ ಪ್ರೋತ್ಸಾಹ ಆಗಲಿ. ಮುಂಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಕೂಡ ಇದು ಮಾದರಿ ಆಗ್ತಾ ಇದೆ. ಮಕ್ಕಳು ಬೆಳೆದು ಕಲಿಸಿದ ಹೆತ್ತ ತಂದೆ ತಾಯಿಗಳ ಋಣವನ್ನ ತೀರಿಸ್ತಕ್ಕಂಥ ಮಕ್ಕಳಾಗಿ ಬೆಳೆಯಲಿ. ಅವರಿಗೆ
ಎಸ್ ನಮ್ಮ ಮುತ್ತು ಪೂಜಾರಿ ಗುರುಗಳು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇರುವರೆಗೂ ಕೂಡ ತಲಾ 500 ರೂಪಾಯಿಗಳ ಕಾಲ ಕಾಣಿಕೆಯನ್ನ ನಗದು ಬಹುಮಾನವನ್ನು ನೀಡಿದ್ದಾರೆ. ಜೋರಾಗಿ ಆ ಗುರುಗಳಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಕೊಡ್ತಕ್ಕಂಥ ಹಣ 100 ಆಗಿರ್ಬೋದು, 500 ಆಗಿರ್ಬೋದು, ಆದರೆ ಈ ಸಂದರ್ಭದಲ್ಲಿ ಸ್ವೀಕಾರ ಮಾಡತಕ್ಕಂಥ ಸನ್ನಿವೇಶ ಇದು ಮಕ್ಕಳಿಗೆ ಕೋಟಿ ಹಣವಾಗಿ ಸ್ವೀಕಾರ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೊಟ್ಟಂತ ಮಾನ್ಯರಿಗೆ ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ PUC ಅದೇ ರೀತಿ ಕಲಾ ವಿಭಾಗ, ಪದವಿ ಪೂರ್ವ ಕಲಾ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಸೌಮ್ಯ ರಾಮಯ್ಯ ಮಠ್ 92 ಅಂಕಗಳನ್ನು ಪಡೆದು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾಳೆ. ಅವರಿಗೆ ಜೋರಾಗಿ ಚಪ್ಪಾಳೆ ತರುವುದರ ಮೂಲಕ ಸ್ವಾಗತಿಸೋಣ. ಅದೇ ರೀತಿಯಾಗಿ ಕುಮಾರಿ ಮಹಾದೇವಿ ಬಸಪ್ಪ ಜಡದಾರಿ 90 ಅಂಕಗಳು ಪಡೆದು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾಳೆ. ಅದೇ ರೀತಿಯಾಗಿ ಸೌಜನ್ಯ ಪುಂಡ್ಲಿಕ್ ಮದರ್ಕಂಡಿ 88.64 ಅಂಕಗಳನ್ನು ಪಡೆದುಕೊಂಡು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಈ 3 ವಿದ್ಯಾರ್ಥಿನಿಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಅಭಿನಂದಿಸೋಣ. ದಯಮಾಡಿ ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟ್ರಿ. ಎಲ್ಲ ಯುವಕರು ನೀವೆಲ್ಲ ಓದಿ ಮುಂದೆ ಅಂಕಗಳನ್ನು ಪಡೆದುಕೊಂಡು ಇದೇ ರೀತಿಯಾಗಿ ಮುಂಬರ್ತಕ್ಕಂಥ ವರ್ಷದಲ್ಲಿ ಶ್ರೀಗಳಿಂದ ಹಿರಿಯರಿಂದ ಸನ್ಮಾನವನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ಈ 2 ವಿದ್ಯಾರ್ಥಿಗಳಿಗೆ ನಮ್ಮ ಜಮಖಂಡಿ ವಸ್ತಿಯ ಶಾಲೆಯ ಗುರುಗಳಾಗಿರ್ತಕ್ಕಂಥವರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಮುತ್ತು ಪೂಜಾರಿ ಸರ್ ಈ 3 ವಿದ್ಯಾರ್ಥಿಗಳಿಗೆ ತಲಾ 500 ರೂಪಾಯಿಗಳಿಂದ ಕಲಾ ಕಾಣಿಕೆಯನ್ನ ನಗದು ಬಹುಮಾನವನ್ನು ನೀಡುತ್ತಾ ಇದ್ದಾರೆ. ದಯಮಾಡಿ ಆ ಕೊಟ್ಟಂತ ಮಹಿಳೆಯರಿಗೆ ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ 3 ವಿದ್ಯಾರ್ಥಿಗಳಿಗೆ ಹಜರತ್ ಖ್ವಾಜಾ ಬಂದೆ ನವಾಜರು, ಕರಿಗಿರಿ ಸಂಗಮ ಶಿವಲಿಂಗೇಶ್ವರ ಆಶೀರ್ವಾದ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಮುಂದಿನ ವರ್ಷ ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆದುಕೊಂಡು ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಈ ಸ್ಟೇಜ್ ಮಾಲೀಕರಾದಂಥ ಅಂಬಿ ಸವಕಾಳಿ ಅವರು ಶ್ರೀಗಳಿಂದ ಸನ್ಮಾನವನ್ನು ಪಡೆದುಕೊಳ್ಬೇಕು. ದಯಮಾಡಿ ತಾವುಗಳು ಬಂದು ಪ್ರತಿ ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ತಮಗೂ ಕೂಡ ಶ್ರೀಗಳ ಆಶೀರ್ವಾದ ಸದಾ ಇರಲಿ. ಹೆಚ್ಚು ಜಮಖಂಡಿ ಸುರೇಶ್ ಸದಾಶಿವ ಜಮಖಂಡಿ, ಬಸಪ್ಪ ಭೀಮಪ್ಪ ಜಮಖಂಡಿ, ಕಿರಾಣಿ ಮರ್ಚಂಡ್, ಇವರು ಇಬ್ರು ಬಂದು ಇಲ್ಲಿ ಶ್ರೀಗಳಿಂದ ಸನ್ಮಾನವನ್ನು ಪಡೆದುಕೊಳ್ಬೇಕು. ಮಾಲಾರ್ಪಣೆ ಮಾಡಿಬಿಡ ಸರ್, ಮಾಲೆ ಕೊಡ್ರಿ. ಬಸಪ್ಪ ಜಮಖಂಡಿ, ಧನ್ಯವಾದಗಳು. ಇದೇ ರೀತಿಯಾಗಿ ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡತಕ್ಕಂಥ ಎಲ್ಲ ನಮ್ಮ ಯುವಕರಿಗೆ ಅವರೇ ಎಲ್ಲರಿಗೂ ಕೂಡ ಶ್ರೀಗಳಿಂದ ಹಿರಿಯರಿಂದ ಸನ್ಮಾನ ನಡೀತಾ ಇದೆ. ಅವರಿಗೆ ಧನ್ಯವಾದಗಳು. ಇಲ್ಲಿವರೆಗೆ ನಮ್ಮ ಸುಮಾರು 11 ವಿದ್ಯಾರ್ಥಿಗಳಿಗೆ 5,500 ರೂಪಾಯಿಗಳ ಒಂದು ಹಣವನ್ನ ನೀಡಿರ್ತಕ್ಕಂಥ 500 ರೂಪಾಯಿಗಳಂತೆ 11 ವಿದ್ಯಾರ್ಥಿಗಳಿಗೆ ನೀಡಿದ ನಮ್ಮ ನಿರ್ದೇಶಕರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಬಲೇಶ್ವರ ತಾಲೂಕು ಘಟಕ ಬಬಲೇಶ್ವರದ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು, ನೂತನ ಅಧ್ಯಕ್ಷರು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದಯಮಾಡಿ ಅವರು ಜಿಲ್ಲಾ ರಾಜ್ಯ ಮಟ್ಟದ ಸಂಘಟನೆಯ ನೇತಾರರಾಗಿ ಆಗಲಿ. ನಮ್ಮ ಶ್ರೀಗಳ ಆಶೀರ್ವಾದ ಅವರ ಮೇಲೆ ಇರಲಿ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಂದ್ರೆ ಹಣಮಸಾಗರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಅವರ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಲಿ ಅಂತೇಳಿ ಆ ಬಂದೇನವರ ಕರಿಗಿರಿ ಸಂಗಮ ಶಿವಲಿಂಗೇಶ್ವರ ಆಶೀರ್ವಾದ, ಸರ್ವ ಪೂಜ್ಯರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳಿ ಆಶಿಸ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಇಲ್ಲಿವರೆಗೆ ಈ ಒಂದು ಮಕ್ಕಳ ಪ್ರೋತ್ಸಾಹ ಪಾರಿತೋಷಿಕ ಬಹುಮಾನವನ್ನ ನೀಡಿದ ಹಾಗೂ ಸತ್ಕರಿಸಿದ ಎಲ್ಲ ಹಿರಿಯರಿಗೆ ಪೂಜ್ಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ ನಮನಗಳನ್ನ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಇಲ್ಲಿಯವರೆಗೆ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂಥ ಶಿಕ್ಷಕರಾಗಿರುವಂಥ ಗುರು ಎಸ್ ಜಮಖಂಡಿ ಗುರುಗಳಿಗೆ ಧನ್ಯವಾದ ತಿಳಿಸುತ್ತಾ ಈಗ ವೇದಿಕೆ ಮೇಲೆ ಆಸೀನರಾಗಿರುವಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವಿರುವಂಥ ನಮ್ಮೂರಿನ ಪರಮ ಪೂಜ್ಯರು ಆಗಿರುವಂಥ ಶ್ರೀಯುತ ಶ್ರೀ ಷಣ್ಮುಖಯ್ಯ ಶ್ರೀ ಹಿರೇಮಠ್ ಪರಮ ಪೂಜ್ಯರು ಈ ಒಂದು ನಾಟಕವನ್ನು ಉದ್ದೇಶಿಸಿ ಆಶೀರ್ವಚನೆ ನೀಡಬೇಕೆಂದು ತಮ್ಮಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸೂಫಿ ಸಂತರಾಗಿರ್ತಕ್ಕಂಥ ಹಜರತ್ ಖಾಜಾ ಬಂದೆ ನವಾಜರ ಹಡದಾವರಗರಿ ಶರಣಂದು ಒಂದು ಹಜರತ್ ಖಾಜಾ ಬಂದೆ ನವಾಜರ ಉರುಸಿನ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮವರೇ ಆಗಿರುವ ಪರಮ ಪೂಜ್ಯ ವೀರಬಸವ ಪೂಜ್ಯರಲ್ಲಿಯೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಶರಣರಲ್ಲಿಯೂ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ಶರಣೆಯರ ಪಾದರ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನಾನು ಜಾಸ್ತಿ ಮಾತಾಡೋಲ್ಲ. ಆದರೆ ಒಂದು ಈ ಹಾಲ ಸಾಗರದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ತಮಗೆಲ್ಲ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದಕ್ಕೆ ನಾ ಭಾಳಷ್ಟು ಕಡೆ ಹೋದಲ್ಲೆಲ್ಲ ನನಗೆ ಕೇಳ್ತಾರೆ, ಏನ್ರಪ್ಪ ಇರೋದ ಪುಟ್ಟಿಯಟ್ಟು ಊರೈತಿ, ಯಾವುದೇ ಕಾರ್ಯಕ್ರಮ ಆಗಲಿ ಏನಾಗಲಿ ಯಾವುದಕ್ಕೂ ಕುಂದು ಕೊರತೆ ಆಲಾರ್ದಂಗೆ ನೋಡ್ಕೊಳ್ಳುವಂಥ ಶಕ್ತಿ ಐತಲ್ಲ, ಇದು ಹೆಂಗ್ರಿ ಅಂತ ಕೇಳ್ಯಾರ ನನ್ನ. ಭಾಳ ಕಡೆ ಕೇಳ್ಯಾರ ನನ್ನ. ಅದಕ್ಕೆ ನಾ ಅವರಿಗೆ ಸರಳವಾಗಿ ಹೇಳಿದ್ದೇನಪ್ಪ ಅಂತಂದ್ರೆ, ಇದು ಹಾಲ ಸಾಗರ, ಈ ಹಾಲಿಗೆ ಎಂಥ ಶಕ್ತಿ ಐತಪ್ಪ ಅಂತಂದ್ರೆ ಹುಟ್ಟಿದ ಕೂಸಿನಿಂದ ಹಿಡಿದ ಮುಪ್ಪಾವಸ್ಥೆ ಇರೋ ಮುದುಕನ್ನ ಹೆಂಗೆ ಜೋಪಾನ ಮಾಡುವಂಥ ಶಕ್ತಿ ಆ ಹಾಲಿನಲ್ಲಿ ಐತೋ, ಈ ಹಾಲಸಾಗರ ಗ್ರಾಮದಲ್ಲಿ ನೀವು ಬೇಕಾದ ಕಾರ್ಯಕ್ರಮ ಹಮ್ಮಿಕೋರಿ, ಬೇಕಾದ ಎಲ್ಲ ನೀವು ಪ್ರೋತ್ಸಾಹವನ್ನು ಬಯಸ್ರಿ, ಆ ಶಕ್ತಿ ತುಂಬುವಂಥ ಏನಪ್ಪ ಅಂತಂದ್ರೆ ಶಕ್ತಿ ಈ ಹಾಲಸಾಗರದ ಗ್ರಾಮಕ್ಕೆ ಐತಪ್ಪ ಅಂತ ನಾನು ಮನಮೆಚ್ಚಿ ಹೇಳಬಲ್ಲೆ. ಯಾಕಪ್ಪ ಈ ಗ್ರಾಮದ ವಿಶೇಷತೆನೇ ಅದ. ನಾ ಏನಪ್ಪ ಸಾಕಷ್ಟು ಸಲ ಹೇಳಿ ನಾನು, ಈ ಗ್ರಾಮದಲ್ಲಿ ಏನಪ್ಪ ಅಂತಂದ್ರೆ ಬಹುಶಃ ಶಿಶ್ನಾಳ ಒಂದು ಬಿಟ್ಟರೆ ಇದೇ ಇರ್ಬೇಕು ಎರಡನೇ ಜಾಗ. ವಿವಿಧೆಯಲ್ಲಿ ಏಕತೆಯನ್ನು ನೋಡ್ತಕ್ಕಂಥ ಜಾಗ ನಿಮ್ಗೆ ಯಾವ್ದಾರ ಸಿಗ್ತಿತ್ತಪ್ಪ ಅಂತಂದ್ರೆ ಬಹುಶಃ ಅದು ಒಂದಿರ್ಬೋದು. ಅದು ಆದ ನಂತರ ಇನ್ನು ಯಾವ್ದಾರ ಇತ್ತಪ್ಪ ಅಂತ ಅದು ಸ್ಥಾನ ಇದು ಹಾಲಸಾಗರ ಅಂತೇಳಿ ನೀವೆಲ್ಲರೂ ನನ್ನ ತೆರೆಯೊಳಗೆ ಇಟ್ಕೋಬೇಕು, ಮನಸ್ಸಿನಾಗ ಇಟ್ಕೋಬೇಕು. ಅದಕ್ಕೆ ನಂದು ಒಂದು ಏನಪ್ಪ ಅಂತಂದ್ರೆ ವಿನಂತಿ, ಈ ಕಲೆಗೆ ತಾವು ಏನು ಪ್ರೋತ್ಸಾಹ ಕೊಡಕತ್ತೀರಿ, ಇದ ಪ್ರೋತ್ಸಾಹ ಸದಾವ ಕಾಲ ಈ ಸಂಗಮೇಶ್ವರ ನಾಟಕ ಸಂಘಕ್ಕೆ ಸದಾವ ಕಾಲ ಕೊಡ್ರಿ. ಮುಂದೆ ಇನ್ನು ನನ್ನ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಮೊಹಮ್ಮದ್ ಸಾಹೇಬ ಮುಂದಿನ ವರ್ಷ ನಾಟಕ, ಮುಂದಿನ ವರ್ಷ ಜಾತ್ರೆ ಸಾಮಾಜಿಕ ಕಷ್ಟ ಅಲ್ಲ, ಸಾಮಾಜಿಕನೂ ಬೇಕು ಇರಲಿ, ಅದು ಮಾಡ್ರಿ. ಮುಂದಿನ ವರ್ಷ ಜಾತ್ರೆಗೆ ಒಂದು ಪೌರಾಣಿಕ ನಾಟಕ ಸಜ್ಜು ಮಾಡೋ ಜವಾಬ್ದಾರಿ ನಿನಗೆ. ಬರೀ ಅಲ್ಲಿ ಹೊಲ್ದಾಗ ಕೂತ್ರೆ ನಡೆದಿಲ್ಲ ಮಗನ, ಇದೊಂದು ಮಾಡಬೇಕಾದ್ರೆ ನಾ ಹೇಳೋದಾಗೈತಿ, ನೀನು ಹೇಳಿ ಮನೆಗೆ ಹೋಗೋದಾಗೈತಿ. ಅದಕ್ಕೆ ಒಂದು ವರ್ಷ ಕಾಲಾವಕಾಶ ಐತಿ. ಮುಂದಿನ ವರ್ಷ ಏನಪ್ಪ ಅಂತಂದ್ರೆ ಜಾತ್ರೆಗೆ ತಾವೆಲ್ಲರೂ ಸಿದ್ಧತೆ ಮಾಡ್ಕೊರಿ. ಇದೇ ರೀತಿ ಏನಪ್ಪ ಅಂತಂದ್ರೆ ಹಾಲಸಾಗರದ ಯುವಕರಿಗೆ ಪ್ರೋತ್ಸಾಹ ಕೊಡ್ರಿ. ಅಪ್ಪವ್ರು ಒಂದು ಎರಡು ಮಾತು ಮಾತಾಡ್ತಾರೆ, ಅದಿಷ್ಟು ಕೇಳಿ ಏನಪ್ಪ ಅಂತಂದ್ರೆ ಮನೋರಂಜನೆ ತಾವೆಲ್ಲ ಅನುಭವಿಸ್ರಿ ಅಂತೇಳಿ ನಾನು ಒಂದು ಎರಡು ಮಾತುಗಳು. ಈ ಕಾರ್ಯ ಇನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಇನ್ನೂರು ನಮ್ಮ ವೀರ ಬಸವ ದೇವರ ಪೂಜ್ಯರ ಆಶೀರ್ವಚನಕ್ಕಿಂತ ಮುಂಚೆ ಅಪ್ಪಾಜಿಯವರ ಒಂದು ಅನುಮತಿಯಂತೆ ಒಂದು 3 ಜನ ದೇಣಿಗೆ ಸಹಾಯ ನೀಡಿದ ಸನ್ಮಾನ ಉಳಿದಿದೆ. ಲೈಟ್ ಈ ಮೊಳವನ್ನು ಜೋಡಿಸಿ ಸುಂದರ ಅಲಂಕಾರ ಮಾಡಿರ್ತಕ್ಕಂಥ ದೇಣಿಗೆ ನೀಡಿರ್ತಕ್ಕಂಥ ಸಲೀಂ ಮಕ್ಬೂಲ್ ಸಾಬ್ ನದಾಫ್ ಅವರು ಶ್ರೀಗಳಿಂದ ಸನ್ಮಾನವನ್ನು ಆಶೀರ್ವಾದ ಪಡೆದುಕೊಳ್ಬೇಕು. ಉಮೇಶ್ ಸುತ್ತಗುಂಡಿ ಅವರು, ಪೈಗಂಬರ್ ನದಾಫ್, ಈ 3 ಜನ ಯುವಕರು ಬಂದು ಶ್ರೀಗಳಿಂದ ಏಕಕಾಲದಲ್ಲಿ ತಾವು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಸಮಯದ ಅಭಾವ ಆಗಿದೆ, ದಯಮಾಡಿ ಬೇಗ ಬರಬೇಕು. ದಯಮಾಡಿ ಕಳಿಸ್ಕೊಡ್ರಿ ಸ್ವಲ್ಪ ಅವ್ರಿಗೆ. ಒಂದಿಷ್ಟು ಬೇಗನೆ ಬರಬೇಕು. ಉಮೇಶ್ ಸುತ್ಕೊಂಡಿ, ಸಲೀಂ ನದಾಫ, ಪೈಗಂಬರ್ ನದಾಫ 3 ಯುವಕರು ಬಂದು ಶ್ರೀಗಳಿಂದ ಏಕಕಾಲದಲ್ಲಿ ತಾವು ಕೂಡ ಸನ್ಮಾನವನ್ನು ನೆರವೇರಿಸಬೇಕು. ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದೀರಿ. ಜೋರಾಗಿ ಚಪ್ಪಾಳೆ ತಟ್ಟಿ. ಇದೇ ರೀತಿಯಾಗಿ ಈ ಒಂದು ಸಂಘಟನೆ ಕಾರ್ಯಕ್ರಮಗಳಿಗೆ ಸದಾ ತನುಮನದಿಂದ ಸೇವೆ ಸಲ್ಲಿಸ್ತಕ್ಕಂಥ ಶಕ್ತಿಯನ್ನ ಪರಮ ಪೂಜ್ಯರ ಆಶೀರ್ವಾದ ಇರಲಿ. ಬಂದೆ ನವಾಜರ್ ಅವರಿಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿದ ಆ ಸನ್ಮಾನವನ್ನು ಆಶೀರ್ವಾದವನ್ನು ಸ್ವೀಕರಿಸಿರ್ತಕ್ಕಂಥ 3 ಯುವಕರಿಗೆ ಶ್ರೀಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ
ಪ್ರತಿ ವರ್ಷ ಕೂಡ ಲೈಟ್ ಮೊಳ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ. ಇನ್ನೂ ಕೂಡ ಮಾಡುವಂಥ ಶಕ್ತಿಯನ್ನು ಅವರಿಗೆ ನೀಡಲಿ, ಹೀಗೆ ಮುಂದುವರಿಸಲಿ. ಇಂಥ ಕಲೆ ನಾಟಕಗಳು ಮುಂದುವರಿದುಕೊಂಡು ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಮುಂದಿನ ಒಂದು ನಮ್ಮ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಿಮ್ಮೆಲ್ಲರಿಗೂ ಆಶೀರ್ವಚನೆ ನೀಡಲಿಕ್ಕೆ ನಮ್ಮ ಬಿಡುಗಲದ ಕಾರ್ಯಕ್ರಮದಲ್ಲಿ ಹಣಮಸಾಗರ ಸದ್ಭಕ್ತರ ಕರೆಗೆ ಹೋಗೊಟ್ಟು ಆಗಮಿಸಿರುವ ನಮ್ಮ ಅಸಂಖ್ಯ ಪರಮ ಪೂಜ್ಯರು ವೀರಬಸವ ದೇವರು ಅವರು ಆಶೀರ್ವಾದವನ್ನು ಆಶೀರ್ವಚನೆ ನೀಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದಾರೆ. ನೀವು ಎದಕ್ಕೆ ಕಾಯಕತ್ತೀರಿ, ನಾವು ಏನು ಮಾಡಾಕತ್ತೀವಿ ಅನ್ನೋದು ನಮಗೆ ತಿಳಿಲಾರ್ದಂಗೆ ಆಗೈತಿ. ಈಗ ಲಿಲ್ಲಪ್ಪ ಅಪ್ಪನಾರು ಜಲ್ದಿ ಮುಗಿಸ್ ಅಂತೇಳಿ ಅಂದ್ರೆ ನಾ ಅಂದ್ರೆ ಭಾಳ ದೂರದಿಂದ ಬಂದೀನಿ, ಒಂದು 2 ತಾಸು ಮಾತಾಡ್ಬೇಕಂತ ಮಾಡೀನಿ. ನಂದ ನಾಟಕ ಆಕತ್ತನ್ರಿ, ಹಂಗೇನಿಲ್ಲ. ಭಾಳ ಖುಷಿ ಅನಿಸುತ್ತೆ. ಒಂದು ಭಾವೈಕ್ಯತೆಯ ಶುಭ ಸಂಕೇತವಾಗಿ ಹಾಲಸಾಗರ ಹನುಮಸಾಗರದೊಳಗೆ ಶ್ರೀ ಖಾಜಾ ಬಂದಿ ನವಾಜ್ ಅವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಈ ಊರಿನ ಜಂಗಮ ಬರಿಯರಾಗಿ ಶ್ರೀ ಷಣ್ಮುಖಯ್ಯ ಶ್ರೀ ಹಿರೇಮಠವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ, ಈ ವೇದಿಕೆ ಮ್ಯಾಗ ಈ ಪತ್ರಿಕೆಯೊಳಗ ಇಡೀ ಹನುಮಸಾಗರ ಮಂದಿನ ಐತಿ, ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ, ಅದರ ಜೊತೆಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಹನುಮಸಾಗರದ ಶರಣ ತಂದೆ ತಾಯಿಗಳೇ, ಜೊತೆಗೆ ಎಲ್ಲ ಕಲಾ ಬಳಗದವರಿಗೆ ಶರಣಾರ್ಥಿಗಳು. ಬಹಳ ಖುಷಿ ಅನಿಸುತ್ತೆ ಇದನ್ನು ನೋಡಿದ್ರೆ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ ಬೆಂಗಳೂರು ಟ್ರಾಫಿಕ್ನಾಗಿಲ್ಲ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ ಮುಂಬೈದಾಗಿರುವಂಥ ಹೊಲಸು ಗಾಳಿಯಾಗಿಲ್ಲ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ ದೆಹಲಿಯೊಳಗಿರುವಂತಹ ಚರಂಡಿ ನೀರೊಳಗಿಲ್ಲ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ IPL ಒಳಗಿಲ್ಲ, BP ಒಳಗಿಲ್ಲ, ಎಲೆಕ್ಷನ್ ಒಳಗಿಲ್ಲ. ಭವ್ಯ ಭಾರತ ಸೀರಿಯಲ್ ಒಳಗಿಲ್ಲ, ಏನು TV9 ಆಗಿಲ್ಲ, ಪಬ್ಲಿಕ್ TV ಆಗಿಲ್ಲ, ಎಲ್ಲಿ ಇಲ್ಲ. ಭವ್ಯ ಭಾರತ ಎಲ್ಲೈತಿ ಅಂತಂದ್ರೆ ಭಾವೈಕ್ಯತೆ ತುಂಬಿರುವಂತ ಹನುಮಸಾಗರ ಗ್ರಾಮದೊಳಗ ಅಡಗೈತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟ ಅದ್ಭುತವಾಗಿ ತಾವೆಲ್ಲ ಯಾವ ಧರ್ಮ ಮತ ಪಂಥವನ್ನ ಬಿಟ್ಟು ಮಾನವ ಧರ್ಮೇ ಒಂದೇ ಅನ್ನುವ ಭಾವದಿಂದ ಮಾಡ್ತಾ ಇದಿರಲ್ಲ, ಇದು ನಿಜವಾದ ಪುಣ್ಯದ ಒಂದು ಕಾರ್ಯಕ್ರಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತೀನಿ. ಬಹಳ ಖುಷಿ ಅನ್ಸುದ್ದು ಏನಂದ್ರೆ ಈ ನಾಟಕ ಅಂದ್ರೆ ಏನು ಗೊತ್ತೈತ ನಿಮಗೆ? ನೀವು ಮನೆಯಾಗ ಮಾಡ್ತೀರಿ, ಸ್ಟೇಜ್ ಮ್ಯಾಗ ಮಾಡಕತ್ತಾರ ಅಷ್ಟೇ, ಏನೂ ವ್ಯತ್ಯಾಸ ಇಲ್ಲ. ಇಲ್ಲ ನೀವು ದಿವಸ TV ಒಳಗೆ ನೋಡ್ತಿದ್ರಿ. ಇದು ಏನು ನಮ್ಮನ್ನು ನಾವ ತಿಳ್ಕೊಳ್ಳೋದ, ಮೊದಲೆಲ್ಲ ಏನಿದ್ದಿಲ್ಲ, ಈಗೆಲ್ಲ TV ಬಂದ್ಬಿಟ್ಟವ, ನೀವು ನೋಡೋದಕ್ಕ ಮಾಡ್ರಿ. ಬಹಳ ಖುಷಿ ಅನಿಸ್ತು. ನಮ್ಮ ಭಾರತದ ಕಲೆ, ನಮ್ಮ ಜಾನಪದ ಕಲೆಯನ್ನ ಉಳಿಸಾಕ ಎಷ್ಟು ಜನ ನೋಡಾಕ್ ಬಂದ. ನಾ ಎಲ್ಲ ಬೇರೆ ಕಡೆ ಹೋಗಿರ್ತನಲ್ರಿ, 4-5 ಜನ ಕೂತಿರ್ತಾರ. ಸುಳ್ಳ ನಾಟಕ ಜನ ಕೊಡ, ಹುಡುಗರು ಆಟ ಕೊಟ್ಟಿರ್ತಾರ, ಹೆಣ್ಮಕ್ಳದು ಕೊಡಂಗೇ ಇಲ್ಲ. ನೀವ್ ಎಷ್ಟು ಜನ ಎಲ್ಲ ಕೂಡಿದ್ ನೋಡಿ ಇಟ್ಟು ಖುಷಿ ಆಯ್ತು. ನಿಜವಾಗ್ಲೂ ನಮ್ಮ ಜಾನಪದ ಕಲೆ ಉಳಿದೆ ತನಕದ ಹನುಮಸಾಗರದ ನಾಟಕಕ್ಕೆ ಒಂದು ನಿದರ್ಶನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ನಾಟಕ ಅನ್ನೋದು ಒಂದು ನಮ್ಮೊಂದು ಕನ್ನಡ ಇದ್ದಂಗ, ನಾವ್ ಹೆಂಗದೇವ್ ನಮ್ಮ ಒಳಗ ಅನ್ನೋದನ್ನ ತಿಳಿಸಿಕೊಡ್ತದೆ. ನಾವ್ ಹೆಂಗದೇವ್, ನಾವ್ ಹೆಂಗ ಬದುಕಬೇಕು ಅನ್ನೋದನ್ನ ತಿಳಿಸಿಕೊಡ್ತದ. ಸಮಾಧಾನ ಚಿತ್ತವಾಗಿ ತಾವೆಲ್ಲರೂ ನಾಟಕವನ್ನ ನೋಡ್ರಿ ಅನ್ನುವಂತ ಮಾತನ್ನ ಹೇಳಿ, ಹನುಮಸಾಗರದ ಬಗ್ಗೆ ಒಂದ ಮಾತು ಹೇಳಿಬಿಟ್ಟಿದ್ದೆ ನಾನು. ನಿಜವಾಗ್ಲೂ ನನಗ ಆಶ್ಚರ್ಯ ಆಗಿದ್ದಂದ್ರೆ, ನಮ್ಮೂರ ಜಾತ್ರೆ ಅಜ್ಜರದಂತ ಕಾರ್ಯಕ್ರಮ ಎರಡೂ ಕೂಡ್ಕೊಂಡ ಸಹಜ ಇಟ್ಟು ಸಣ್ಣ ಹಳ್ಳಿ, ಒಂದು ಗುಬ್ಬಿ ಗೂಡಿ ನಟ್ಟಿರುವಂತ ಹಳ್ಳಿ ಸಹಜ 15 ಲಕ್ಷ ರೂಪಾಯಿ ಪಟ್ಟಿ ಮಾಡಿ ಎರಡೂ ಮಟ್ಟಕ್ಕೆ ಕೊಡ್ತೈತಂದ್ರೆ ಈ ಊರಿಗೆ ಎಂತ ದೊಡ್ಡ ದಾನಸೂರ ಕರ್ಣನ ಊರು ಇರ್ಬೋದು ಅಂತೇಳಿ ನಾನು ಅನ್ಕೊಳ್ತೀನಿ. ಬಹುಶಃ ದಾನಸೂರ ಕರ್ಣ ಒಬ್ಬನ ಇರ್ಬೋದು. ಹನುಮಸಾಗರದಾಗ ಪ್ರತಿಯೊಬ್ಬರೊಳಗನು ಕೂಡ ದಾನಸೂರ ಕರ್ಣ ಅದಾನಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತೀನಿ. ಬಹಳ ಖುಷಿ ಅನಿಸುತ್ತೆ. ಯವ್ವ, ನೀವೆಲ್ಲರೂ ಎಂತಹ ಪುಣ್ಯವಂತರು ಅಂತಂದ್ರೆ, ಈ ಭೂಮಿಯೊಳಗ ಹುಟ್ಟಿದ್ದಕ್ಕೆ, ನಿಮ್ಮ ದಾನಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಪುಣ್ಯಕ್ಕೆ ಇಲ್ಲಿ ಮಳಿ ಬೆಳಿ ಎಲ್ಲವೂ ಚಲೋ ಆಗಕತ್ತೈತಿ. ಕರಿಬಸವೇಶ್ವರ ಕರಗೀರ ಸಂಗಮೇಶ್ವರ ನಮಗ ಇನ್ನೂ ಆಯುಷ್ಯ ಆರೋಗ್ಯವನ್ನ ನಿಮ್ಗೆಲ್ಲರಿಗೂ ಕೊಟ್ಟು ರಕ್ಷಣೆ ಮಾಡ್ಲಿ ಅನ್ನುವಂತಹ ಮಾತನ್ನ ಹೇಳಿ, ಒಂದೊಂದು ಊರಿಗೆ ಪೊಲೀಸರು ಬಾಳ ಬರಾಕತ್ತಾರ ಅಂದ್ರೆ ಏನಂತ ತಿಳ್ಕೊಬೇಕ್ರಿ? ಕಳ್ಳರು ಬಾಳ ಅದಾರ ಅಂತ ತಿಳ್ಕೊಬೇಕು. ವಕೀಲರು ಬಾಳ ಬರಾಕತ್ತಾರ ಅಂದ್ರ ಊರ ಜಗಳ ಬಾಳ ಅದಾವ ಅಂತ ತಿಳ್ಕೊಳ್ಬೇಕು.
ಹಂಗ ಡಾಕ್ಟರ್ಸ್ಗಳು ವೈಟ್ ಕೋಟ್ ಹಾಕೊಂಡ್ ಬರಾಕತ್ತಾರ ಅಂದ್ರೆ ಏನ್ ತಿಳ್ಕೊಬೇಕು, ಊರಾಗ ಪೇಷಂಟ್ಗಳು ಭಾಳ ಅದಾವ ಅಂತ ತಿಳ್ಕೊಳ್ಬೇಕು. ನೋಡ್ರಿ, ಪೊಲೀಸರು ಬರಾಕತ್ತಾರ ಅಂತಂದ್ರ ಊರಾಗ ಕಳ್ರದಾರಂತ ಅರ್ಥ, ವಕೀಲರು ಬಾಳ ಬರಾಕತ್ತಾರ ಅಂದ್ರ ಊರಾಗ ಜಗಳ ಬಾಳ ಆಗ್ಯಾವ ಅಂತ ಅರ್ಥ, ಡಾಕ್ಟರ್ಗಳು ಬರಾಕತ್ತಾರ ಅಂದ್ರ ಊರಾಗ ಪೇಷಂಟ್ಗಳು ಬಾಳ ಅದಾವ ಅಂತ ಅರ್ಥ, ನಿಮ್ ಊರಿಗೆ ಸ್ವಾಮಿಗಳು ಬಾಳ ಬರಾಕತ್ತಾರ ಅಂದ್ರ ನಿಮ್ ಊರಾಗ ಭಕ್ತಿ ಹೆಚ್ಚಾಗೈತಂತನ ಸ್ವಾಮಿಗಳು ಬರ್ತಾರ, ಹೊರತು ಮತ್ತೊಂದು ಎದಕ್ಕೂ ಅಲ್ಲ ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ, ಬಂಗಾರ ರೇಟ್ ಮೊನ್ನೆ ಒಂದು 160ಕ್ಕೆ ಹೋಗಿತ್ರಿ. ಏಟ್ರಿ? 160ಕ್ಕೆ ಹೋಗಿತ್ತು ಬಂಗಾರ ರೇಟ್. ಈಗ ಮತ್ 140ಕ್ಕೆ ಬಂದೈತಿ. ಬಂಗಾರ ರೇಟ್ ಒಂದು ಕಡಿಮೆ, ಒಂದು ಸಲ ರೇಟ್ ಕಮ್ಮಿ ಆದ್ರೆ ಆಗಬಹುದು, ಅದ್ರ ಕಿಮ್ಮತ್ತು ಸ್ವಲ್ಪ ಕಮ್ಮಿ ಆದ್ರೆ ಆಗಬಹುದು. ಆದ್ರೆ ಹನುಮಸಾಗರದ ಭಕ್ತರ ಭಕ್ತಿ ಯಾವತ್ತು ಕಮ್ಮಿ ಆಗೋದಿಲ್ಲ, ಬಂಗಾರ ರೇಟ್ಗಿಂತ ಹೆಚ್ಚಿಗೆ ಹಾಕೊಟ್ಟು ಹೋಗ್ತೈತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ನಮ್ ಹಿಂದ ನಾವೆಲ್ಲ ಸ್ವಾಮಿಗಳು ಹೆಂಗ್ರಿ, ನಾವೆಲ್ಲ ಜೀರೋ ಇದ್ದಂಗ. ನೀವು ಮಕ್ಳು ಬಂದು ಒಂದ್ ನಿತ್ರ ನಾವು 10 ಅಂತ ಕಾಣ್ತೇವೆ, ಇಲ್ಲ ಅಂದ್ರೆ ಕಾಣೋದಿಲ್ಲ. ಎಲ್ಲಾ ಮಠಗಳಾಗಿರ್ಬೋದು, ಸ್ವಾಮಿ ಆಗಿರ್ಬೋದು, ನಾನಾಗಿರ್ಬೋದು, ನಾವು ಶೂನ್ಯ. ನೀವ್ ಇಲ್ಲಂದ್ರೂ ಕಿಮ್ಮತ್ತೈತಿ, ನಾವು ಅದೇ ಬಂದ್ರು ಕಿಮ್ಮತ್ತೈತಿ. ಆದ್ರೆ ಈ ಶೂನ್ಯಕ್ಕ ಮತ್ತೊಂದಿಷ್ಟು ಕಿಮ್ಮತ್ತು ಬರಬೇಕಾಗಿತ್ತಂದ್ರೆ 1, 2 ಅನ್ನುವಂತ ಅಂಕಿ ಬೇಕು. ಆ 1, 2 ಅಂಕಿಗಳು ಯಾರು ಅಂತಂದ್ರೆ ಅದೆಲ್ಲ ನಾಡಿನ ಸಕಲ ಸದ್ಭಕ್ತರು, ಹನುಮಸಾಗರದ ಸದ್ಭಕ್ತರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳಿ, ಬಹಳ ಜನ ದೇಣಿಗೆ ಕೊಟ್ಟಿರಿ, ಎಲ್ಲ ಹಿರಿಯರದಿರಿ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲ ಸಣ್ಣ ಮಠಗಳು ಇವತ್ತಿಂತ ಮಠಗಳು ಬಹಳ ದೊಡ್ಡ ಪ್ರಮಾಣದಾಗ ಬೆಳಿಬೇಕಂದ್ರೆ ಆಸ್ತಿ ಇದ್ದಾವು ಅಂತವೆಲ್ಲ ಮಠ ಬೆಳೆಯೋದು ದೊಡ್ಡದೇನಲ್ಲ. ಆಸ್ತಿ ಇಲ್ಲಾರ್ದ ಭಕ್ತರ ಆಸ್ತಿ ಅಂತೇಳಿ ತಿಳ್ಕೊಂಡು ಬಂದಾಗ ನಮಗ ನೀವು ತ್ರಾಸಿದ್ರು ಕೊಟ್ಟು ನಮ್ಮಂತಹ ಸ್ವಾಮಿಗಳು ಬೆಳೆಸಿ ಮಠ ದೊಡ್ಡದು ಮಾಡಿರಿಲ್ಲ. ನಿಜವಾಗ್ಲೂ ನೀವು ಬಹಳ ದೊಡ್ಡ ಭಕ್ತರು, ನೀವು ದೊಡ್ಡ ಆಸ್ತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ ಬಹಳ ಖುಷಿ ಆಯ್ತು. ಹಿಂಗ ಇದು ಭಾವೈಕ್ಯತೆಯಿಂದ, ಭಾವಪೂರ್ಣದಿಂದ, ಭಕ್ತಿಯಿಂದ, ಶಕ್ತಿಯಿಂದ ಮನ ತುಂಬಿ ಇಂತಹ ಕಾರ್ಯಕ್ರಮಗಳನ್ನ ಮಾಡಿ ಈ ಕಾರ್ಯಕ್ರಮ ಹೆಂಗ ಆದರ್ಶ ಆಗ್ಬೇಕಂದ್ರೆ ನಾಡಿನ ಜನ, ಎಲ್ಲ ಕರ್ನಾಟಕದ ಜನ ಭವ್ಯ ಭಾರತ ಎಲ್ಲಿ ಕಾಣಬೇಕು, ಭಾವೈಕ್ಯತೆ ನಾಡು ಎಲ್ಲಿ ಕಾಣಬೇಕಂದ್ರೆ ಅದು ಹನುಮಸಾಗರಕ್ಕನ ಬರಬೇಕನ್ನುವಷ್ಟರ ಮಟ್ಟಿಗೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಮಾಡ್ಕೊಂಡು ಹೋಗ್ರಿ ಅನ್ನುವಂತಹ ಮಾತನ್ನ ಹೇಳಿ, ನಾವು ಬಹಳ ದೂರ ಇದ್ದೆವು. ನಮ್ಮ ಲಕ್ಷ್ಮಣನ್ನವರು ಮತ್ತು ಮುರುಗಪ್ಪನವರು ಒಂದಿಷ್ಟು ಜನ ಫೋನ್ ಮಾಡಿ, ಅಜ್ಜಾರ ನೀವು ಬರಬೇಕು ಅಂದಾಗ ನಾವೇನ್ ಅನ್ಕೊಂಡಿ, ಪರಮಾತ್ಮ ಭಕ್ತರು ಒಲ್ಲದ್ರ ಮ್ಯಾಗಿನ ಪರಮಾತ್ಮನ ಕೆಳಗೆ ಬರ್ತಾನಂತ, ಇನ್ನು ನಾವೇನ್ ಬರೋದು ಆಡೋದು ಅಂತ ಹೇಳಿ, ಎಲ್ಲರ ಇರ್ಲಿ ಏನಾರ ಇರ್ಲಿ ನಿಮ್ ಭಕ್ತಿಗೆ ನಾವು ಯಾವತ್ತಿದ್ರು ಬರ್ತೇವೆ, ನಿಮ್ ಭಕ್ತಿನ ದೊಡ್ಡದು ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ, ವೇದಿಕೆ ಮೇಲೆ ಕುಳಿತಿರುವಂತಹ ಎಲ್ಲ ಹಿರಿಯರೇ, ಗ್ರಾಮಸ್ಥರೇ, ಮುಖ್ಯಸ್ಥರೇ, ಎಲ್ಲ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸಿ, ತಾವೆಲ್ಲರೂ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ, ಬಹಳ ಸಾಮಾಜಿಕ ನಾಟಕ ಐತಿ, ರೈತರ ಬಗ್ಗೆ ಐತಿ, ರೈತರು ಸ್ವಲ್ಪ ಸ್ಟ್ರಾಂಗ್ ಆಗ್ರಿ ಎಲ್ರು. ಈಗೆಲ್ಲ ಕನ್ಯಾ ಈ ಮದುವೆ ಭಾಳ ಆಗ್ಯಾವ್ರಿ ಅಜ್ಜಾರ ಈ ವರ್ಷ. ನೀವ 8 ಮದುವೆ ಅಡ್ಡಾಡಿ ಬಂದಿರನ್ರಿ? ನಾನು ಒಂದು 4 ಹೋಗಿ ಬಂದಿನ್ರಿ. ಬರೀ ಮದುವಿನ ಆಗ್ಯಾವ ಈ ವರ್ಷ. ಆದ್ರೆ ಮದುವೆ ಎಲ್ಲ ಗೌರ್ಮೆಂಟ್ ಜಾಬ್ ಇದ್ದವ್ರದ್ದು ಆಗ್ಯಾವ. ಒಂದ್ ಅರ್ಥ ಮಾಡ್ಕೊಡ್ರಿ, ರೈತರದ ನಾಟಕ ಐತಿ, ರೈತರದೊಂದು ಸಂದೇಶ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಇವತ್ತಿನ ದಿನಮಾನದೊಳಗೆ ಕನ್ಯೆ ಯಾರಿಗೆ ಕೊಡಕತ್ತಂದ್ರ ಲೂಟಿ ಮಾಡೋರಿಗೆ ಕೊಡಕತ್ತಾರ. ನಮ್ಮ ದೇಶ ಲೂಟಿ ಮಾಡೋರಿಗೆ ಕನ್ಯಾ ಕೊಟ್ರೆ ನಿಮ್ಮ ಮಕ್ಕಳು ಆರಾಮ್ ಇರ್ತಾರಲ್ಲೋ ಗೊತ್ತಿಲ್ಲ. ನಮ್ಮ ದೇಶದೊಳಗೆ ನಾಟಿ ಮಾಡಿ ನಮ್ಮ ಹೊಟ್ಟಿ ತುಂಬಿಸುವಂತಹ ರೈತರಿಗೆ ನೀವು ಕನ್ಯಾ ಕೊಟ್ರೆ ಅಂದ್ರೆ ನಿಮ್ಮ ಮಕ್ಕಳು ಯಾವತ್ತಿದ್ರು ಆರಾಮ್ ಇರ್ತಾರ ಅನ್ನೋದು ತಲೆಯಾಗಿ ಇಟ್ಕೊಳ್ಬೇಕು. ಎಷ್ಟು ಚಪ್ಪಾಳೆ ತಟ್ಟಿ ಕೇಕೆ ಹೊಡೆಯವರು ನೀವ. ಹೆಣ್ಣು ಕೊಡ್ಲಾರ್ದವ್ರು ಇವ್ರೀ ಅಜ್ಜರ. ಹಂಗ ಮಾಡಬೇಡ್ರಿಪ್ಪ, ರೈತರಿಗೆ ಹೆಣ್ಣು ಕೊಡ್ರಿ. ಯಾಕಂದ್ರೆ ನಾಳೆ ಒಂದು ದಿನಮಾನದೊಳಗ ಗೌರ್ಮೆಂಟ್ ಜಾಬ್ಗಳೆಲ್ಲವೂ ಇದ್ರು ಅದ್ರ ಕಿಮ್ಮತ್ ಯಾವತ್ತು ಹೆಚ್ಚಾಗಂಗಿಲ್ಲ. ಭೂಮಿದು ಯಾವತ್ತಿದ್ರು ಇದೇನೈತ್ಲ, ನಾವು ಹಾಕೊಂಡಿರುವಂತ ಕಿವ್ಯಾಗ, ಕೊಳ್ಳಾಗ, ಕೈಯಾಗ ಹಾಕೊಂಡಿರುವಂತ ಬಂಗಾರ ಕಿಮ್ಮತ್ ಕಮ್ಮಿ ಆದ್ರೆ ಆಗಬಹುದ್ರಿ. ಆದ್ರೆ ಮಣ್ಣಿನ ಕಿಮ್ಮತ್ ಯಾವತ್ತು ಕಮ್ಮಿ ಆಗುದಿಲ್ಲ. ನೀವು 1 ಬೀಜ ಹಾಕಿದ್ರೆ 1000 ಬೀಜವನ್ನ ಕೊಡುವಂತಹ ತಾಕತ್ತ ಮಣ್ಣಿನೊಳಗೈತಿ. ಅದಕ್ಕೆ ಮಣ್ಣಿನನ್ನ ಮೆಚ್ಚಿರುವಂತಹ ಮಣ್ಣಿನ ಮಗ ರೈತನಿಗೆ ನಾವು ಕನ್ಯವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ, ಬಂದಿರುವಂತ ಎಲ್ಲಾ ಕಲಾವಿದರು, ನಮ್ಮ ಊರಿನ ನಾಟಕ ಕಲ್ತಿರುವಂತ ಎಲ್ಲಾ ಕಲಾವಿದರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ತಟ್ರಿ ಒಂದ್ಸಲ ಜೋರಾಗಿ ಎಲ್ಲರಿಗೆ. ಮತ್ ಈ ನಾಟಕ ಏನು ಸಂಘಟನೆ ಮಾಡಿರಲ್ಲ, ಎಲ್ಲಾ ಧರ್ಮ ಬಿಟ್ಟು ಮಾಡಿರುವಂತ ಎಲ್ಲರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ.
ಎಲ್ಲರಿಗೂ ಒಳ್ಳೇದಾಗ್ಲಿ, ಆ ಭಗವಂತ ಆಯುಷ್ಯ ಆರೋಗ್ಯವನ್ನ ಕೊಡ್ಲಿ. ಅಜ್ಜವರು ನಮಗ ಬರ್ರಿ ಅಂತೇಳಿ ಹೇಳಿದಾಗ ನಾವು ಬಂದೆವು, ಬಹಳ ಖುಷಿ ಆಯ್ತು. ಬಹಳ ದಿನ ಆಗಿತ್ತು ಅಜ್ಜರನ್ನ ಭೇಟಿ ಆಗ್ಲಾರ್ದ. ಮತ್ತೊಮ್ಮೆ ಅಜ್ಜರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶರಣ ಆರ್ತಿ. ಇಲ್ಲಿಯವರೆಗೆ ಭವ್ಯ ಭಾರತ, ಭವ್ಯ ನಾಡು ಎಲ್ಲಿದೆ ಎನ್ನುವಂಥ ಒಂದು ಸಂದೇಶವನ್ನು ನಿಮಗೆಲ್ಲ ತಮ್ಮ ಆಶೀರ್ವಚನ ನೀಡಿರುವಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ನಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಸರ್ವ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಹಾಗೂ ಎಲ್ಲ ಗುರು ಹಿರಿಯರಿಗೆ, ಅಧ್ಯಕ್ಷತೆ ವಹಿಸಿದಂಥವರಿಗೆ, ಉದ್ಘಾಟಕರಿಗೆ ಹಾಗೂ ಗ್ರಾಮದ ಯುವಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಇಲ್ಲಿಗೆ ಈ ಒಂದು ನಾಟಕ